ಬಾಬರು ಮೊಟ್ಟ ಮೊದಲು ಒಂದು ಮಾತು ಹೇಳ್ತಾರೆ, ಮಕ್ಕಳಿಗೆ ಎಲ್ಲದಕ್ಕಿಂತ ಮುಖ್ಯವಾಗಿರ್ತಕ್ಕಂಥ ಫೌಂಡೇಶನ್ ಗಟ್ಟಿ ಮಾಡ್ಕೊಳ್ಳಿ. ಮೊದಲನೇ ಪಾಠ ಯಾವುದು, ಅದೇ ಕೊನೆಯ ಪಾಠನೂ ಆಗುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಆತ್ಮಿಕ ದೃಷ್ಟಿ ಮತ್ತು ಆತ್ಮಿಕ ವೃತ್ತಿ, ಇದರ ಆರಂಭದ ಮೇಲೆ, ಇದರ ಆಧಾರದ ಮೇಲೆ ನಮ್ಮ ಜೀವನ ಶ್ರೇಷ್ಠ ತಪಸ್ಸಿನ ಕಡೆ ಕರ್ಕೊಂಡೋಗುತ್ತೆ. ಇದಕ್ಕೆ ಬಾಬಾ ಹೇಳ್ತಾರೆ ಶ್ರೇಷ್ಠ ತಪಸ್ಸು ಅಂತ. ಅದಕ್ಕೆ ಬಾಬರ್ ಹೇಳ್ತಾರೆ, ಬ್ರಹ್ಮಾಬರು ಸಾಧಾರಣ ತಪಸ್ಸಲ್ಲ, ಸರ್ವಶ್ರೇಷ್ಠ ತಪಸ್ಸು. ಎಷ್ಟೆಷ್ಟು ಆತ್ಮಿಕ ದೃಷ್ಟಿ, ಆತ್ಮಿಕ ವೃತ್ತಿ ನಿರಂತರವಾಗಿ ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾರೆ. ಹೇಗೆ ಬೇಕಾದರೂ ಕೂಡ ಅಭ್ಯಾಸ ಮಾಡಬೇಕು. ಇದು ತಳಪಾಯ. ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿರ್ತದೆ, ಸಂಗೀತ ಶುರು ಮಾಡ್ತಕ್ಕಂಥವ್ರು ಮೊದಲು ಹಾರ್ಮೋನಿ ತೊಗೊಳ್ತಾರೆ, ತಬಲ ಇದು ಮಾಡ್ತಾರೆ, ಸೆಟ್ ಮಾಡ್ಕೊಳ್ತಾರೆ. ಅವರೊಬ್ಬರು ಸೆಟ್ ಮಾಡ್ಕೊಳ್ಳಿಕ್ಕೆ 2 ನಿಮಿಷ 3 ನಿಮಿಷ 5 ನಿಮಿಷ ಆಗುತ್ತೆ. ಆಮೇಲೆ ಬೇರೆಯವ್ರು ಸೇರಿಕೊಳ್ತಾರೆ, ಆಮೇಲೆ ಹಾಡಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಷ್ಟು ಸಮಯ ತನಕ ಅವ್ರೇನು ಮಾಡ್ತಾರೆ, ಸೆಟ್ ಮಾಡ್ಕೊಳ್ತಿದ್ದಾರೆ. ಹಾಗೆ ನಮ್ಮಲ್ಲೂ ಕೂಡ ಅದಾಗಿರ್ತದೆ. ಏನಪ್ಪ ಅಂತಂದರೆ, ನಾವು ಯಾವಕ್ಕೆ ಯೋಗಕ್ಕೆ ಕೂತ್ಕೊಳ್ತೇವೆ, ಬಾಬಾ ನೆನಪು ಮಾಡೋಕ್ಕೆ ಕೂತ್ಕೊಳ್ತೇವೆ, ಆಗ ನನ್ನ ಆತ್ಮ, ನನ್ನ ದೇಹ ಅಲ್ಲ, ನನ್ನ ಆತ್ಮ ಅಂತಕ್ಕಂಥ ಅಭ್ಯಾಸವನ್ನು ಆರಂಭಿಸ್ತೇವೆ. ಅಂದರೆ ಸೆಟ್ ಮಾಡ್ಕೊಳ್ಳೋದ್ರಲ್ಲೇ 5 ನಿಮಿಷ 10 ನಿಮಿಷ ಆಗುತ್ತೆ. ಆಮೇಲೆ ದೇಹ ಮರಲಿಕ್ಕೆ 15 ನಿಮಿಷ 20 ನಿಮಿಷ ಆಗುತ್ತೆ. ಆಮೇಲೆ ಶಿವಬಾಬರಲ್ಲಿರ್ತಕ್ಕಂಥ ಶಕ್ತಿಯನ್ನು, ಗುಣಗಳನ್ನು ಪಡ್ಕೊಳ್ಳಿಕ್ಕೆ ಮತ್ತಷ್ಟು ಸಮಯ ಆಗುತ್ತೆ. ಅಂದರೆ ನಾವು ನಿರಂತರವಾಗಿ ಅಭ್ಯಾಸವನ್ನು ಮಾಡ್ತಾ ಇಲ್ಲ ಅನ್ನೋದು ಬಾಬಾ ನಮಗೆ ಪ್ರೂಫ್ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ದಾದಿ ಹೇಳ್ತಾಯಿದ್ರು, ನೀವು ಯಾವಾಗಲೂ ಒಂದು ಸರಿ ಅಭ್ಯಾಸ ಮಾಡ್ತಕ್ಕಂಥದ್ದೆಲ್ಲ ನಿರಂತರವಾಗಿ ಅಭ್ಯಾಸ ಮಾಡಿ. ಏಕೆಂತಂದರೆ ಒಂದು ಸಾರಿ ನೀವು ಶಕ್ತಿಯನ್ನು ಪಡ್ಕೊಂಡ್ಬಿಟ್ರೆ ಆ ಶಕ್ತಿ ನಿಮ್ಮನ್ನು ಮತ್ತೆ ಮತ್ತೆ ಮುಂದಕ್ಕೆ ಕರ್ಕೊಂಡೋಗುತ್ತೆ. ಅದಕ್ಕೆ ಜಾನಕಿ ದಾದಿಯವರು ಮೊನ್ನೆ ಒಂದು ಬಹಳ ಸುಂದರವಾಗಿರ್ತಕ್ಕಂಥ ಮಾತಾಡಿದರು. ಏನಪ್ಪ ಅಂತಂದರೆ, ಯಾವುದೇ ವಿಚಾರನ ಒಂದು ದಿವಸ ಬಿಟ್ಬಿಡಬೇಡಿ. ಏಕೆಂದರೆ ನೀವು ಇನ್ನೊಬ್ಬರಿಗೆ ಹೇಳ್ತಕ್ಕಂಥವ್ರು, ನೀವು ಇನ್ನೊಬ್ಬರಿಗೆ ಹೇಳಬೇಕು ಅಂದರೆ ನೀವು ಅದೇ ವಿಚಾರದಲ್ಲಿ ಹಗಲು ರಾತ್ರಿ ಮಗ್ನರಾಗಬೇಕು, ಅದೇ ವಿಚಾರದಲ್ಲಿ ಮುಳುಗೋಗ್ಬಿಡ್ಬೇಕು. ಯಾವಾಗ ನೀವು ಆ ವಿಚಾರದಲ್ಲಿ ಮುಳುಗೋಗ್ತೀರಾ ಆಗ ನಿಮಗೆ ಬೇರೆಯವರಿಗೆ ಹೇಳಲಿಕ್ಕೆ ಸಹಜ ಆಗುತ್ತೆ ಅನ್ನೋದನ್ನು ದಾದಿಯವರು ಕೂಡ ಮೊನ್ನೆ ಹೇಳಿದ್ದಾರೆ. ಹಾಗಾಗಿ ನಾವು ಇವತ್ತೊಂದು ಸ್ವಲ್ಪ ಪ್ರಯತ್ನ ಮಾಡೋಣ. ಆತ್ಮವನ್ನು ಅರಿತಿದ್ದೀವಿ, ಶಿವಬಾಬಾ ನೆನಪು ಮಾಡ್ತೀವಿ, ಆದರೆ ಜ್ಞಾನದ ಕೊರತೆಯಿಂದ ವ್ಯರ್ಥ ಸಂಕಲ್ಪ ಬರುತ್ತೆ ಅಂತ ಅನೇಕ ಮಕ್ಕಳು ಹೇಳ್ತಾರೆ. ಅದಕ್ಕೆ ವ್ಯರ್ಥ ಸಂಕಲ್ಪ ಮೂಲ ಕಾರಣ ಏನಪ್ಪ ಅಂದರೆ, ಯೋಗವನ್ನು ಮಾಡಿಕೊಡ್ತೀವಿ, ಜ್ಞಾನದ ಅಭಾವ ಇದೆ. ಎಷ್ಟು ಜ್ಞಾನವನ್ನು ನಾವು ಕೇಳ್ತೀವೋ, ಅದರ ಬಗ್ಗೆ ಚಿಂತನೆ ಮಾಡ್ತೀವೋ, ಅಷ್ಟು ನಮ್ಮನ್ನು ನಾವು ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಜ್ಞಾನದ ಆಧಾರದ ಮೇಲೆ ಯೋಗ ಅಂತ ದಾದಿ ಹೇಳ್ತಾರೆ. ಯೋಗದ ಆಧಾರದ ಮೇಲೆ ಜ್ಞಾನ ಅಲ್ಲ, ಜ್ಞಾನದ ಆಧಾರದ ಮೇಲೆ ಯೋಗ ಮಾಡಿ. ಏಕೆಂದರೆ ಆತ್ಮವನ್ನು ಅರ್ಥ ಮಾಡ್ಕೊಳ್ಳಿ. ಈ ಪ್ರಯತ್ನ ಇದೆಯಲ್ಲ, ಇದು ಅವಿಶ್ರಾಂತವಾಗಿರ್ತಕ್ಕಂಥ ಪ್ರಯತ್ನ ಆಗಬೇಕು. ಏಕೆ ಅಂತಂದರೆ ಯಾವುದೇ ವಿಚಾರದಲ್ಲೂ ಕೂಡ ಒಂದು ದಿವಸ ಮಾಡ್ತಕ್ಕಂಥದ್ದಲ್ಲ. ಬಾಬಾ ಕಲಿಸಿರ್ತಕ್ಕಂಥ ಪಾಠನ ಕೇವಲ ಮುಖದಲ್ಲಿ ಬಾಯಿನಲ್ಲಿ ಇಟ್ಕೊಳ್ತಕ್ಕಂಥದ್ದಲ್ಲ, ಅಥವಾ ಬಾಯಿನಲ್ಲಿ ಹೇಳ್ತಕ್ಕಂಥದ್ದಲ್ಲ, ಬೇರೆಯವ್ರಿಗೆ ಕ್ಲಾಸ್ ಮಾಡ್ತಕ್ಕಂಥ ಅಷ್ಟೇ ಅಲ್ಲ, ಹಗಲು ರಾತ್ರಿ ನಮ್ಮ ಮೇಲೆ ನಮಗೆ ಗಮನ ಇರಬೇಕು. ಮತ್ತೊಂದು ಮಾತು ದಾದಿ ಹೇಳಿದರು, ವಿದ್ಯೆಯೂ ಕೂಡ ಶ್ರೇಷ್ಠ ಆಗಿದೆ, ಶಿವಬಾಬರು ಕೂಡ ಶ್ರೇಷ್ಠ ಆಗಿದ್ದಾರೆ, ಸರ್ವಶ್ರೇಷ್ಠ ಆಗಿದ್ದಾರೆ. ನಮ್ಮ ಗುರುನೂ ಕೂಡ ಸರ್ವಶ್ರೇಷ್ಠ ಆದಮೇಲೆ ಬೇಸರ ಯಾಕೆ ಮಾಡ್ಕೊಳ್ತೀರ? ಬೇಸರ ಮಾಡ್ಕೊಳ್ತೀನಿ ಅಂತ ಅಂದರೆ ನಾವು ಬಾಬಾವರಿಗೆ ಅಗೌರವವನ್ನು ತರ್ತಾ ಇದ್ದೀವಿ ಅಂತ ದಾದಿ ಹೇಳಿದರು. ಈ ಸಮಯದಲ್ಲಿ ನಾನು ನಂದು ಅನ್ನೋದು ಬೇಡ. ಏಕೆ ಅಂತಂದರೆ ನಾವೆಲ್ಲರೂ ಭಾಗ್ಯಶಾಲಿಗಳಾಗಿ ಹೊರಟಿದ್ದೇವೆ. ನಿಶ್ಚಯದ ಬಲದಿಂದ, ಯೋಗದ ಶಕ್ತಿಯಿಂದ ತಮ್ಮನ್ನು ತಾವು ಉನ್ನತಿಗೆ ತಗೊಂಡೋಗಿ. ಏಕೆಂದರೆ ಯೋಗ ಏನಾಗುತ್ತೆ, ಬಾಬಾನ ಹತ್ತಿರ ಕರ್ಕೊಂಡೋಗುತ್ತೆ, ಅದೇ ಕೆಲಸ ಮಾಡುತ್ತೆ. ನಾನೇ ಮಾಡ್ತೀನಿ ನಂದು ಅಂತ ಅಂದಾಗ ಯಾವುದೂ ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೆ ನೀವು ಗುರಿ ಇಟ್ಕೊಳ್ಳಿ, ನಾನು ಟೀಚರ್ ಅಂತೂ ಹೌದು, ಆದರೆ ಬರೀ ಸಾಧಾರಣ ಟೀಚರ್ ಆಗೋದಲ್ಲ, ಆದರ್ಶ ಟೀಚರ್ ಆಗಬೇಕು, ಅನೇಕರಿಗೆ ಪ್ರೇರಣೆ ಕೊಡ್ತಕ್ಕಂಥವ್ರಾಗಬೇಕು, ನಮ್ಮನ್ನು ನೋಡಿ ಅನ್ಯರು ಕೂಡ ಕಲಿಬೇಕು, ಅಂತಹ ಜೀವನ ಮಾಡ್ಕೊಳ್ಳಿ ಅಂತ ದಾದಿ ಹೇಳಿದರು. ಅದಕ್ಕೆ ಅಂತರ್ಮುಖತೆಯ ಅಭ್ಯಾಸ ಮಾಡಿ.
ಅದಕ್ಕೆ ದೇವಸ್ಥಾನಗಳು ಕೂಡ ದೇವಸ್ಥಾನ ಒಳಗೆ ಹೋಗಬೇಕು ಅಂತಂದರೆ ಬಾಗಿಲಲ್ಲಿ ಆಮೆ ಕೂರಿಸಿರ್ತಾರೆ. ಆಮೆ ಅಂತರ್ಮುಖತೆಯ ಸಂಕೇತ. ಬೇಕಾದಾಗ ಇಂದ್ರಿಯಗಳನ್ನು ಬಳಸ್ಕೊಳ್ಳುತ್ತೆ, ಬೇಡ ಅಂದಾಗ ಇಂದ್ರಿಯನ ಒಳಗೆ ಹಾಕ್ಕೊಳ್ಳುತ್ತೆ. ಹಾಗೆ ಅಂತರ್ಮುಖಿಗಳಾಗಬೇಕು. ಅಂತರ್ಮುಖಿಗಳಾಗಬೇಕು ಅಂದರೆ ಪವಿತ್ರತೆ ಧಾರಣೆಗೆ ತುಂಬ ಅವಶ್ಯಕತೆ ಇದೆ. ಕರ್ಮೇಂದ್ರಿಯಗಳಿಂದ ಭಿನ್ನ ಆಗ್ತಕ್ಕಂಥದ್ದು, ಕರ್ಮೇಂದ್ರಿಯಗಳನ್ನು ಬಳಸ್ಕೊಂಡು ಸೇವೆ ಮಾಡ್ತಕ್ಕಂಥದ್ದು, ಇದು ಭಾಳ ಅವಶ್ಯಕತೆ ಇದೆ. ಯಾವಾಗ ನಾವು ಅಂತರ್ಮುಖ ಸ್ಥಿತಿಯಲ್ಲಿ ಹೆಚ್ಚು ಮುಂದುವರಿಬೇಕು ಅಂತಂದರೆ, ಅಂತರ್ಮುಖ ಸ್ಥಿತಿ ಮತ್ತು ಅಂತರ್ಮುಖ ಅವಸ್ಥೆ ಎರಡು ಬೇರೆ ಬೇರೆ ಇದೆ ಅಂತ ಹೇಳ್ತಾರೆ. ಅಂತರ್ಮುಖ ಅವಸ್ಥೆ ಅಂದರೆ ನಾವು ಬೇಕಾದಾಗ ಅಂತರ್ಮುಖಿಗಳಾಗ್ತವೆ, ಉಳಿದಂತೆ ಬಹಿರ್ಮುಖಿಗಳಾಗ್ತವೆ. ಅಂತರ್ಮುಖ ಸ್ಥಿತಿ ಅಂತಂದರೆ ಸದಾ ಕಾಲಕ್ಕೂ ಅದೇ ಸ್ಥಿತಿಯಲ್ಲಿರ್ತೇವೆ. ಅದು ಬಿಟ್ಟು ಬೇರೆ ಯಾವುದೂ ಇರಲ್ಲ. ನಾನು ಆತ್ಮ ಅಂತಕ್ಕಂಥ ವಿಚಾರ ಪೂರ್ಣ ಪರಿಪಕ್ವ ಮಾಡಿಕೊಂಡು ಅದೇ ಸ್ಮೃತಿಯಲ್ಲಿ ಅದೇ ಸ್ಥಿತಿಯಲ್ಲಿ ಇರ್ತೇವೆ. ಅದಕ್ಕೆ ಅಂತರ್ಮುಖ ಸ್ಥಿತಿ. ಈ ಅಂತರ್ಮುಖ ಸ್ಥಿತಿಯನ್ನು ನೀವು ಯಾತಕ್ಕೆ ಅಭ್ಯಾಸ ಮಾಡಬೇಕು ಅಂತಂದರೆ, ಏಕೆಂದರೆ ಮೊನ್ನೆ ದಾದಿ ಹೇಳಿದರು, ಜಗದೀಶನವರು ಹೇಳಿದರು, ಒಂದು ದಿನದಲ್ಲಿ 86,400 ಸೆಕೆಂಡು ಸಮಯ ನಮಗಿರ್ತದೆ. ಅಷ್ಟು ಸಮಯದಲ್ಲಿ ನಾನು ಎಷ್ಟು ಲಾಭ ಮಾಡಿಕೊಂಡೆ, ಎಷ್ಟು ವಿಚಾರಗಳಲ್ಲಿ, ಯಾವ ವಿಚಾರದಲ್ಲಿ ನಾನು ತುಂಬ ಪ್ರೀತಿಯಿಂದ ಬಾಬುವ್ರನ್ನ ನೆನಪು ಮಾಡಿದೆ, ಎಷ್ಟು ಸಮಯ ನನ್ನ ಜೀವನದಲ್ಲಿ ನಿರಾಸೆ ಬಂತು, ಎಷ್ಟು ಸಮಯ ನನ್ನ ಜೀವನದಲ್ಲಿ ಲಾಭ ಮಾಡಿಕೊಂಡೆ, ನಷ್ಟ ಮಾಡಿಕೊಂಡೆ, ನೋಡ್ಕೊಳ್ತಾ ಹೋಗಿ. ಯೋಗ ಅಂತಂದರೆ ಮೊದಲನೇ ಮತ್ತು ಕೊನೆ ಪಾಠ ಆತ್ಮಾಭಿಮಾನಿ ಸ್ಥಿತಿ. ಆತ್ಮಾಭಿಮಾನಿ ಸ್ಥಿತಿಗೆ ಒಂದು ಅಂತರ್ಮುಖತೆ ಬೇಕು, ಇನ್ನೊಂದು ಏಕಾಂತವಾಸಿಗಳಾಗಬೇಕು. ಏಕಾಂತವಾಸಿಗಳಿಗೆ ಬಾಬರು ಹೇಳ್ತಾರೆ ಎರಡು ಮಾತು ಬೇಕು. ಒಂದು ಏಕಾಗ್ರತೆ ಬೇಕು, ಇನ್ನೊಂದು ಏಕರಸ ಸ್ಥಿತಿ ಇರಬೇಕು. ನಮ್ಮ ಗುರಿ ಇಟ್ಕೋಬೇಕು, ನಾನು ಸಂಪನ್ನ ಆಗ್ತಕ್ಕಂಥ ಆತ್ಮ ಆಗಬೇಕು. ಯಾವುದ್ರಲ್ಲಿ ಸಂಪನ್ನ ಆಗಬೇಕು? ನನ್ನ ಸ್ಥಿತಿಯಲ್ಲಿ ನಾನು ಸಂಪನ್ನ ಆಗಬೇಕು, ನನ್ನ ದೃಷ್ಟಿಯಲ್ಲಿ ನಾನು ಸಂಪನ್ನ ಆಗಬೇಕು, ನನ್ನ ಸ್ವಮಾನದಲ್ಲಿ ನಾನು ಸಂಪನ್ನ ಆಗಬೇಕು, ಪ್ರತಿಯೊಂದು ಗುಣದಲ್ಲೂ ಸಂಪನ್ನ ಆಗಬೇಕು. ಈ ಗುರಿ ಇಟ್ಕೊಳ್ಳಿ. ಏಕೆಂದರೆ ಮಾಯೆ ಬಂದೇ ಬರುತ್ತೆ. ಮಾಯೆ ಬರಲಿಲ್ಲ ಅಂದರೆ ಬಾಬರು ಹೇಳ್ತಾರೆ, ನೀವು ವಿಜಯರತ್ನಗಳು ಹೆಂಗಾಗ್ತೀರಾ? ವಿಜಯರತ್ನಗಳಾಗಬೇಕು ಅಂದರೆ ನಿಮ್ಮ ಮಾಯೆ ಬರ್ತಾ ಇರಬೇಕು. ಅಥವಾ ಬಾಬರು ಹೇಳಿದ್ರೆ, ಬಾಬಾ ಮಾಯೆ ಬರೋದು ಬೇಡ ಅಂತ ಹೇಳು ಅಂದರೆ ಬಾಬಾ ಹೇಳ್ತಾರೆ, ಮಕ್ಕಳೇ ವಿಜಯರತ್ನಗಳಾಗೋದಂಗೆ ನೀವು ಅಂತ ಹೇಳ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸದಾ ಕಾಲಕ್ಕೆ ನನ್ನ ಜೊತೆ ಕಂಬೈಂಡ್ ಆಗಿರಿ. ನೀವು ಕಂಬೈಂಡ್ ಆಗಿದ್ದರೆ ನೀವು ಯಾವಾಗಲೂ ಕೂಡ ಶಕ್ತಿಶಾಲಿಯಾಗಿರ್ತೀರ. ನೀವೇನು ಮಾಡ್ತೀರಾ? ಕೆಲವು ಸಮಯ ಕಂಬೈಂಡ್ ಆಗ್ತೀರಾ, ಕೆಲವು ಸಮಯ ಆಗಲ್ಲ. ಅಕಸ್ಮಾತ್ ನೀವು ನನ್ನ ಜೊತೆ ಸದಾ ಕಾಲಕ್ಕೆ ನೀವು ಕಂಬೈಂಡ್ ಆಗಿದ್ರಿ ಅಂತ ಅಂದರೆ ನಿಮಗೆ ಯಾವುದೇ ಶಕ್ತಿನೂ ಕೂಡ ಕೊರತೆ ಆಗಲ್ಲ, ಸದಾ ಕಾಲಕ್ಕೆ ನೀವು ಮುಂದುವರಿಯೋಕ್ಕೆ ಸಾಧ್ಯವಾಗುತ್ತೆ. ಶಿವಬಾಬನ ಶಕ್ತಿ ಪಡ್ಕೊಂಡು ಪ್ರತಿಯೊಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಹೋಗ್ತಕ್ಕಂಥದ್ದು ಬುದ್ಧಿವಂತಿಕೆ. ಈ ಸಮಯದಲ್ಲಿ ಬಾಬರು ನಮಗೆ ಎಲ್ಲ ರೀತಿಯ ಸಹಕಾರವನ್ನು ನಮಗೆ ಕೊಡ್ತಾಯಿದ್ದಾರೆ. ಶಿವಬಾಬಾ ನಮಗಾಗಿ ಬಂದಿದ್ದಾರೆ. ಅದಕ್ಕೆ ಮೊನ್ನೆ ಒಂದು ಮಾತು ಹೇಳ್ತಾಯಿದ್ರು, ಏನಪ್ಪ ಅಂದರೆ, ಬಾಬಾ ನನ್ನವರು, ನನ್ನ ಹೊರೆನ ಬಾಬರು ಕೊಟ್ಬಿಡಿ. ಬಾಬಾ ಹೇಳ್ತಾರೆ, ನಾನು ಬಂದಿರೋದು ಯಾತಕ್ಕೆ ಗೊತ್ತಾ? ನಿಮ್ಮೆಲ್ಲರ ಹೊರೆಯನ್ನು ತಗೊಳ್ಲಿಕ್ಕೆ. ಅದಕ್ಕೆ ಗುರುನಾನಕರವರು ಒಂದು ಮಾತು ಹೇಳ್ತಿದ್ರಂಥವ್ರು, 1 2 3 ಎಣಿಕೆ ಮಾಡ್ತಾ ಮಾಡ್ತಾ 13 ಅಂತ ಬರ್ತಿದ್ದಂಗೆ 13 ಅಂತ ಬರ್ತಿದ್ದಂಗೆ ಅದರಲ್ಲಿ ಮಗ್ನರಾಗ್ಬಿಡ್ತಿದ್ರಂತೆ. ಎಷ್ಟೆಷ್ಟು 13 ಅಂತ ಚಿಂತನೆ ಮಾಡ್ತಿದ್ರು. ಅವರೆಲ್ಲೋ ಭಗವಂತನಿಗೆ ಅರ್ಪಣೆ ಮಾಡ್ತಾಯಿದ್ರು. ತಮ್ಮನ್ನು ತಾವು ನಮ್ಮ ಜೀವನನೇ ಬೇರೆ ಅಂತಕ್ಕಂಥದ್ದು ಅನುಭವ ಮಾಡ್ತಾಯಿದ್ರು. ಅದಕ್ಕೆ ದಾದಿ ಹೇಳಿದರು, ನೀವು ಒಂದು ಬರಬೇಕು ಅಂದರೆ ಪ್ರತಿ ಸೆಕೆಂಡ್ನಲ್ಲೂ ಕೂಡ ನಾನು ವಿನ್ ಆಗ್ತಾಯಿದ್ದೀನಿ, ನಾನು ವಿಜಯ ಆತ್ಮ ಆಗ್ತಾಯಿದ್ದೀನಿ. ಸದಾಕಾಲಕ್ಕೆ ದೃಢ ಸಂಕಲ್ಪ ಮಾಡಿ ಏನು ಮಾಡಬೇಕೋ ನಾನು ಇವತ್ತೇ ಮಾಡಬೇಕು. ಏಕೆಂದರೆ ದಿನ ಇದೆಯಲ್ಲ,
ಪ್ರತಿ ಸೆಕೆಂಡ್, ಪ್ರತಿ ನಿಮಿಷ, ಪ್ರತಿ ಗಂಟೆಗಳು ತಾನಾಗೇ ಕಳೆದು ಹೋಗುತ್ತೆ. ಬೆಳಿಗ್ಗೆ ಹೇಗಾಗುತ್ತೋ, ಮಧ್ಯಾಹ್ನ ಹೇಗಾಗುತ್ತೋ, ಸಂಜೆ ಹೇಗಾಗುತ್ತೋ ಯಾರೂ ಗೊತ್ತಾಗಲ್ಲ. ಮತ್ತು ಇನ್ನೊಂದು ಮಾತು ಹೇಳಿದ್ರು, ಯಾವುದೇ ನೀವು ಅಭ್ಯಾಸ ಮಾಡಬೇಕಾಯ್ತು, ಏನಾದರೂ ಒಂದು ವೀಕ್ನೆಸ್ ಸಿಕ್ತು ಅಂದರೆ ಬಾಬಾ ಹೇಳ್ತಾರೆ ತಕ್ಷಣ ನನಗೆ ಸರೆಂಡರ್ ಮಾಡಿಬಿಡಿ. ಬಾಬಾ ಈ ವೀಕ್ನೆಸ್ ಬಂದಿದೆ, ನನಗೆ ಅವಶ್ಯಕತೆ ಇಲ್ಲ, ನೀನು ತಗೋ ಅಂತ 1 ಸರಿ 2 ಸರಿ 3 ಸರಿ ಸಂಕಲ್ಪ ಮಾಡಿ ಅದನ್ನು ಬಾಬರಿಗೆ ಕೊಟ್ಬಿಡಿ. ಯಾಕೆ ಕೊಡಬೇಕು ಅಂತಂದರೆ ಏನು ಬೇಕೋ ಈಗಲೇ ಮಾಡಿಬಿಡಿ. ತುರ್ತು ದಾನ ಮಹಾಪುಣ್ಯ. ಏಕೆ ಅಂತಂದರೆ ಅಚಾನಕ್ ಯಾವತ್ತೇನು ಬೇಕಾದ್ರೂ ಆಗ್ಬೋದು. ಅದಕ್ಕೋಸ್ಕರ ನಾವು ಸದಾ ಕಲಿಕೆ ರೆಡಿಯಾಗಿರಬೇಕು. ಏಕೆ ನಮ್ಮ ಸಂಸ್ಥೆ ಇಡೀ ಜಗತ್ತಿನಲ್ಲೇ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಸಂಸ್ಥೆ. ಇವತ್ತು ಬಾಬರ್ ಹೇಳ್ತಕ್ಕಂಥ ಜ್ಞಾನವನ್ನು ಇವತ್ತು ಬಾಬರ್ ಹೇಳಿದ್ರು, ಅದು ಪ್ರಪಂಚದವ್ರಿಗೆ ಗೊತ್ತಿಲ್ಲ. ಸುಮಾರು 10-12 ಪಾಯಿಂಟ್ನಲ್ಲಿ ಹೇಳಿದ್ರು, ಗೊತ್ತಿಲ್ಲ, ಅದು ನಿಮಗೆ ಗೊತ್ತಿದೆ ಅಂತ ಹೇಳಿದ್ರು. ಅಂದರೆ ನಮಗೆ ಗೊತ್ತಿದೆ ಅಂತಂದರೆ ನಾವು ಅದನ್ನು ಎಷ್ಟು ಸ್ಮೃತಿ ಮಾಡ್ಕೊಳ್ತೀವಿ. ಅದಕ್ಕೆ ಬಾಬಾ ಹೇಳ್ತಕ್ಕಂಥದ್ದು ಯಾವುದೇ ವಿಚಾರದಲ್ಲೂ ಕೂಡ ಅದರಲ್ಲೂ ಮಹಾವಾಕ್ಯ ಕೇಳಬೇಕಾದ್ರೆ ಒಂದೊಂದು ಪಾಯಿಂಟ್ನಲ್ಲೂ ಕೂಡ ಏನೇನು ವಿಶೇಷ ಇದೆ ಅಂತ ಚಿಂತನೆ ಮಾಡ್ತಾ ಅದರ ಬಗ್ಗೆ ನಾವು ಸ್ವಲ್ಪ ಗಮನ ಕೊಟ್ಟರೆ ಬಾಬರು ಹೇಳ್ತಕ್ಕಂಥ ಮಹಾವಾಕ್ಯ ನಮಗೆ ಪ್ರತಿ ಸೆಕೆಂಡು ಕೂಡ ಪ್ರೇರಣೆ ಸಿಗುತ್ತೆ. ಮೊದಲೇ ನಾನು ಹೇಳಿದೆ, ಬ್ರಹ್ಮ ಬಾಬರಿಂದ ವಿಶ್ವದ ಇತಿಹಾಸ ಮತ್ತು ಭೂಗೋಳ ಆರಂಭ ಆಗುತ್ತೆ. ಅದಕ್ಕೇ ಬ್ರಹ್ಮ ಬಾಬರಿಗೆ ಆದಿಪಿತ ಅಂತ ಹೇಳ್ತೀನಿ. ಜ್ಞಾನಕ್ಕೆ ಬನ್ನಿ, ಅಲ್ಲೂ ಫಸ್ಟ್ ಅವರು ಬಂದರು. ತ್ಯಾಗ ಮಾಡೋದ್ರಲ್ಲೂ ಕೂಡ ಫಸ್ಟ್ ಬಂದರು. ಸಾಧನೆಯಲ್ಲೂ ಕೂಡ ಫಸ್ಟ್ ಬಂದರು. ಸತ್ಯದಲ್ಲೂ ಫಸ್ಟ್ ಬಂದರು. ಭಕ್ತಿ ಮಾರ್ಗದಲ್ಲೂ ಫಸ್ಟ್ ಬಂದರು. ಮೊದಲಿಂದ ಕೊನೆ ತನಕ ಬ್ರಹ್ಮ ಬಾಬರ ಪಾತ್ರ ಗುಪ್ತವಾಗಿದೆ, ಅದು ಇಡೀ ಜಗತ್ತಿಗೆ ಗೊತ್ತಿದೆ. ಆದರೆ ಬ್ರಹ್ಮ ಬಾಬರೇ ಅವರು ಅಂತ ಅವ್ರಿಗೆ ಗೊತ್ತಿಲ್ಲ, ಇದು ನಮಗೆ ಮಾತ್ರ ಗೊತ್ತಿದೆ. ಒಬ್ಬರೇ ಶ್ರೀ ಬಾಬಾ, ಒಂದೇ ಪಾಠ, ಒಂದೇ ಶ್ರೀಮತ. ಮಹಾರಾಜರು ಆಗ್ತಾರೆ, ರಾಜರು ಆಗ್ತಾರೆ, ಪ್ರಜೆಗಳಾಗ್ತಾರೆ, ಚಂಡಾಲರು ಆಗ್ತಾರೆ. ಎಷ್ಟು ವಿಚಿತ್ರ ಬಾಬೋದು. ಚಿಕ್ಕವರು ಬೇರೆ, ದೊಡ್ಡವರು ಬೇರೆ ಇಲ್ಲ ಅಷ್ಟು. ಆದರೆ ಅಂಥ ಒಂದು ಪಾಠದಿಂದ ಒಂದೇ ಧರ್ಮ, ಒಂದೇ ರಾಜ್ಯ, ಒಂದೇ ದೈವಿ ಆಡಳಿತ ಸ್ಥಾಪನೆ ಆಗುತ್ತೆ. ಇಡೀ ಜಗತ್ತನ್ನೇ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಶಕ್ತಿ ಬಾಬರ್ ಮಾತ್ರ ಇದೆ. ಆ ಕೆಲಸನ ಬಾಬರ್ ನಮ್ಮನ್ನು ಮುಂದಿಟ್ಕೊಂಡು ನಮ್ಮ ಮುಖಾಂತರ ಮಾಡಿಸ್ತಾಯಿದ್ರು. ಇವತ್ತು ಬಾಬರ್ ಕೆಲವು ವಿಚಾರಗಳನ್ನು ನಾವು ಅಭ್ಯಾಸ ಮಾಡೋಣ. ಒಂದು, ಎಲ್ಲರ ಬಗ್ಗೆ ಶುಭಚಿಂತಕರಾಗಿ. ಏಕೆಂದರೆ ಯಾವುದಾದ್ರು ಒಂದು ವಿಚಾರದ ಬಗ್ಗೆ ಸಂಶೋಧನೆ ಮಾಡಬೇಕು ಅಂದರೆ 4 ಮಾತು ನೆನಪಿಟ್ಕೋಬೇಕು. ಒಂದು, ನಾನು ಶುಭ ಚಿಂತನೆ ಇಟ್ಕೋಬೇಕು, ಯಾರ ಬಗ್ಗೆ ನನಗೆ ಅಶುಭ ಅವಶ್ಯಕತೆ ಇಲ್ಲ. ಎರಡನೇದು, ಜ್ಞಾನದಲ್ಲಿ ಆಳಕ್ಕೆ ಹೋಗಬೇಕು. ಮೂರನೇದು, ನನ್ನ ಮನಸ್ಸನ್ನು ಎಷ್ಟು ಶಾಂತವಾಗಿ ಇಟ್ಕೊಳ್ತೀನೋ ಅಷ್ಟು ಸಂಶೋಧನೆ ಮಾಡಲಿಕ್ಕೆ ಚೆನ್ನಾಗಿದೆ. ನಾಲ್ಕನೇದು, ಎಷ್ಟು ನಾನು ಶಕ್ತಿಶಾಲಿ ಆಗ್ತೀನೋ ಅಷ್ಟು ನನ್ನ ಸ್ಥಿತಿ ಆಧಾರದ ಮೇಲೆ, ನನ್ನ ಸ್ಮೃತಿ ಆಧಾರದ ಮೇಲೆ ನಾನು ಸಾಧನೆ ಮಾಡಲಿಕ್ಕೆ ಚೆನ್ನಾಗಿದೆ. ನಾಲ್ಕನೇದು ಯಾವುದಪ್ಪ ಅಂದರೆ, ಎಷ್ಟು ನಾನು ಪವಿತ್ರನಾಗ್ತೀನೋ, ಮನಸ್ಸಿನಲ್ಲಿ ನನ್ನ ಬಗ್ಗೆನೂ ಬೇಸರ ಇಲ್ಲ, ಬೇರೆಯವ್ರ ಬಗ್ಗೆನೂ ಬೇಸರ ಇಲ್ಲ, ಆ ಸ್ಥಿತಿಯನ್ನು ನಾನು ಮಾಡಿಕೊಂಡಾಗ ನಾನು ಚೆನ್ನಾಗಿರ್ತೇನೆ, ಶುಭ ಚಿಂತನೆ ಇರ್ತದೆ. ಬಾಬರ್ ಹೇಳಿದಂಥ ವಿಚಾರವನ್ನು ನಾವು ಜೀವನದಲ್ಲಿ ತರ್ಬೋದು. ಅದಕ್ಕೆ ಮೊದಲಿನ ದಾದಿ ಹೇಳಿದರು, ತಂದೆನೂ ಸರ್ವಶ್ರೇಷ್ಠ. ಮೊದಲೇ ಹೇಳಿದ್ದೀನಿ, ತಂದೆನೂ ಸರ್ವಶ್ರೇಷ್ಠ, ಜ್ಞಾನನೂ ಸರ್ವಶ್ರೇಷ್ಠ. ಮತ್ತು ಸಣ್ಣ ವಿಚಾರಕ್ಕೆ ಯಾಕೆ ಬೇಸರ ಮಾಡ್ಕೊಳ್ತೀರಾ, ಯಾಕೆ ಚಿಂತನೆ ಮಾಡ್ತೀರಾ? ನಿಮಗೆ ಗುರಿ ಇಟ್ಕೊಡಿ. ನಮಗೆ ಮಧ್ಯದಲ್ಲಿ ಯಾರೂ ಬರಲ್ಲ. ಏಕೆ, ಬರೋದು ಒಂಟಿ, ಹೋಗೋದು ಒಂಟಿ. ನಾವು ಸತ್ಯಕ್ಕೆ ಬಂದ್ವಿ, ಯಾರನ್ನ ಕರ್ಕೊಂಬರಲಿಲ್ಲ. ಪಾತ್ರ ಮಾಡ್ತಾ ಬಂದ್ವಿ, ಯಾರನ್ನ ಕರ್ಕೊಂಬರಲಿಲ್ಲ. ಹೋಗಬೇಕಾದ್ರೂ ಒಂಟಿಯಾಗಿ ಹೋಗ್ತೀವಿ, ಯಾರನ್ನ ಕರ್ಕೊಂಡು ಬಂದು. ಮತ್ತು ಒಬ್ಬರೇ ಇರಬೇಕಾದ್ರೆ, ನಮಗೆ ಶ್ರೀಬಾಬರ ಜೊತೆ ಸಿಕ್ಕಿರಬೇಕಾದ್ರೆ ಬೇರೆಯವ್ರು ಯಾತಕ್ಕೆ ನಮ್ಗೆ ಡಿಸ್ಟರ್ಬ್ ಮಾಡ್ತಾರೆ? ಅದನ್ನು ಬಾಬರು ಹೇಳ್ತಾರೆ, ಅಂಥ ಒಂದು ಸ್ಥಿತಿ ಮಾಡ್ಕೊಳ್ಳಿ ಶುಭಚಿಂತಕರಾಗಿ. ಅದಕ್ಕೆ ಶಾಂತಿ ಸ್ತಂಭದಲ್ಲೂ ಕೂಡ ತಾವು ನೋಡಿರ್ಬೋದು 4 ಮಾತು ಬರ್ತದೆ. ಜಗತ್ತಿನಲ್ಲಿ ಶಕ್ತಿ 4 ಇರ್ತಕ್ಕಂಥದ್ದು. ಒಂದು ಜ್ಞಾನಶಕ್ತಿ, ಒಂದು ಪವಿತ್ರತೆ ಶಕ್ತಿ, ಒಂದು ಶಾಂತಿಯ ಶಕ್ತಿ,
ಮೂರನೇದು, ನಾಲ್ಕನೇದು ಸರ್ವಶಕ್ತಿಗಳು. ಈ 4 ಶಕ್ತಿಗಳನ್ನು ಬಾಬಾರವರು ಅಳವಡಿಸ್ಕೊಂಡು ಬ್ರಹ್ಮ ಆದರು, ಆದಿಪಿತ ಆದರು. ಹಾಗೆಯೇ ಬಾಬರು ನಮ್ಗೆ ಕೂಡ ಹೇಳ್ತಾರೆ ಶುಭಚಿಂತಕರಾಗಿ. ಸರ್ವಕ್ಕೆ ಪ್ರತಿ ಶುಭಚಿಂತಕ ಬನ್ನೆ ಕೇಳಿಯೇ, ಎಲ್ಲರ ಬಗ್ಗೆ ಶುಭಚಿಂತಕರಾಗಬೇಕು ಅಂತಂದರೆ ಸದಾ ಶುಭಚಿಂತನ್ ಚಲ್ತೇ ರಹೇ, ಸದಾ ಕಾಲಕ್ಕೆ ಶುಭಚಿಂತನೆ ನಡೀತಾ ಇರಲಿ. ಜಿಸ್ಕಾ ಸದಾ ಶುಭಚಿಂತನ್ ರಹತಾ ಹೈ, ಯಾರಲ್ಲಿ ಸದಾ ಶುಭಚಿಂತನೆ ಇರ್ತದೋ ವಹಿ ಶುಭಚಿಂತಕ ಹೈ. ನಾನು ಚೆನ್ನಾಗಿರಬೇಕು, ನಾನು ಹೆಚ್ಚು ಪುರುಷಾರ್ಥ ಮಾಡಬೇಕು, ನಾನು ನಂಬರ್ 1 ಬರಬೇಕು, ನನ್ನ ಸ್ಥಿತಿ ನಾನು ಚೆನ್ನಾಗಿಟ್ಕೋಬೇಕು, ನಾನು ಶಕ್ತಿಶಾಲಿ ಆಗಬೇಕು, ನಾನು ಎಲ್ಲ ಶ್ರೇಷ್ಠ ಸಂಕಲ್ಪವನ್ನು ಶುಭ ಸಂಕಲ್ಪದ ಭಂಡಾರ ನಾನು ಆಗಬೇಕು ಅನ್ನುವಂಥ ಶುಭ ಭಾವನೆ ನಮಗೆ ಬರಬೇಕು. इसके लिए सर्वज्ञान रत्नों से भरपूर ಜ್ಞಾನ ಸಂಪನ್ನದಾತ ಬನು. ಅದಕ್ಕಾಗಿ ಸರ್ವಜ್ಞಾನ ರತ್ನಗಳಿಂದ ಸಂಪನ್ನರಾಗಿ, ಜ್ಞಾನ ಸಂಪನ್ನರಾಗಿ ದಾತರಾಗ್ತಾ ಹೋಗಿ. ಸದಾ ಅಪನಿ ಸಂಪನ್ನತಾಕೆ ನಶೆ ಮೇ ರಹೋ. ನಮಗೆ ಬಾಬರು ಮೊನ್ನೆ ಒಂದು ಮಾತು ಹೇಳಿದರು, ಪ್ರತಿ ಸೆಕೆಂಡ್ ಅಭ್ಯಾಸ ಮಾಡಿ. ಯೋಗದಲ್ಲಿ ಕೂತ್ಕೊಂಡಾಗ ನಾನು ಆತ್ಮ, ನಾನೆಷ್ಟು ಸಂಪನ್ನ ಆಗ್ತಾಯಿದ್ದೇನೆ, ನಾನು ಬೇರೆಯವ್ರನ್ನೂ ಆತ್ಮದೃಷ್ಟಿಯಲ್ಲಿ ನೋಡಿ ಎಷ್ಟು ಸಂಪನ್ನ ಆಗ್ತಾಯಿದ್ದೇನೆ, ನಾನು ನನ್ನ ವೃತ್ತಿನ ಎಷ್ಟು ಸಂಪನ್ನ ಮಾಡ್ಕೊಳ್ತೇನೆ. ಪ್ರತಿಯೊಂದರಲ್ಲೂ ಕೂಡ ಪದೇ ಪದೇ ಸ್ಮೃತಿ ಮಾಡಿ, ನಾನು ಸಂಪನ್ನ ಆಗಬೇಕು, ನಾನು ಸಂಪನ್ನ ಆಗಬೇಕು, ನಾನು ಸಂಪನ್ನ ಆಗಬೇಕು. ಸ್ಮೃತಿಯನ್ನು ಇಟ್ಕೊಳ್ಳಿ. ಸದಾ ಅಪನಿ ಸಂಪನ್ನತಾಕೆ ನಶೆ ಮೇರೋ, ಸದಾ ತಮ್ಮ ಸಂಪನ್ನತೆ ನಶೆಲಿರಿ. ಅವರ ಅಪನಿ ಶುಭಚಿಂತಕ ಸ್ವರೂಪ ದ್ವಾರ, ತಮ್ಮ ಶುಭಚಿಂತಕ ಸ್ವರೂಪದ ಮುಖಾಂತರ दूसरों प्रति देते जाओ तो ಬರ್ತಾ ಜಾಯೇಗಾ. ಬೇರೆಯವರಿಗೆ ನೀವು ಶುಭ ಚಿಂತನೆಯನ್ನು ಕೊಡ್ತಾ ಹೋಯಿತು ಅಂದರೆ ಅದು ನಿಮ್ಮಲ್ಲಿ ತುಂಬಿಕೊಳ್ತಾ ಹೋಗ್ತದೆ. ನಾವೆಷ್ಟು ಬೇರೆಯವರಿಗೆ ಶುಭ ಕೊಡ್ತೇವೋ ಬೇರೆಯವರಿಂದ ಶುಭ ಚಿಂತನೆ ನಮಗೆ ರಿಟರ್ನ್ ಆಗಿ ಬರುತ್ತೆ. शुभचिंतक आत्मा सर्व की संतुष्टता का सहज सर्टिफिकेट ले सकती है. ಶುಭಚಿಂತಕ ಆತ್ಮಗಳು ಎಲ್ಲರಿಂದನೂ ಕೂಡ ಸಂತುಷ್ಟತೆಯ ಸರ್ಟಿಫಿಕೇಟನ್ನು ಸಹಜವಾಗಿ ಪ್ರಾಪ್ತಿ ಮಾಡಿಕೊಳ್ಳುತ್ತೆ. ಶುಭಚಿಂತಕಿ ಸದಾ ಪ್ರಸನ್ನತಾ ಕಿ ಪರ್ಸನಾಲಿಟಿ ಮೇ ರಖ ಸಕ್ತಾ ಹೈ. ಶುಭಚಿಂತಕರು ಸದಾ ಪರ್ಸನಾಲಿಟಿಯ ವ್ಯಕ್ತಿತ್ವದಲ್ಲಿ ಇರಕ್ಕೆ ಸಾಧ್ಯವಾಗುತ್ತೆ. वो विश्व के आगे विशेष पर्सनालिटी वाला पूजनीय बन जाता है. ಅವರು ವಿಶ್ವದ ಮುಂದೆ ವಿಶೇಷ ವ್ಯಕ್ತಿತ್ವ ಉಳ್ಳಂತಹ ಪೂಜನೀಯ ಆತ್ಮಗಳಾಗ್ತಾರೆ. ಶುಭ ಭಾವನಾ ಅರ್ಥ, ಶುಭ ಭಾವನೆ ಅಂತಂದರೆ ರಹಂ ದಿಲ್ ಕಿ ವೃತ್ತಿ, ದಯಾ ಭಾವನೆ ವೃತ್ತಿ. कोई कैसे भी आत्मा हो, यार ಎಂಥದೇ ಆತ್ಮ ಆಗಿರಲಿ, लेकिन अपने रहम की वृत्ति से शुभ भावना से उसे परिवर्तन करो. ತಮ್ಮ ದಯಾವೃತ್ತಿಯಿಂದ ಶುಭ ಭಾವನೆಯಿಂದ ಅವರನ್ನು ಪರಿವರ್ತನೆ ಮಾಡಿ. ಜೈಸೆ ಸೈನ್ಸ್ ವಾಲೆ ರೇತ್ ಮೇ ಬಿ ಅನಾಜ್ ಪೈದಾ ಕರ್ ದೇತೆ. ವಿಜ್ಞಾನಿಗಳು ಮರಳುಗಾಡಿನಲ್ಲೂ ಕೂಡ ಧಾನ್ಯವನ್ನು ಬೆಳೀತಾರೆ. ಐಸೆ ಸೈಲೆನ್ಸ್ ದ್ವಾರ ಧರ್ತಿ ಕಾ ಪರಿವರ್ತನ್ ಕರೋ. ತಮ್ಮ ಶಾಂತಿಯ ಶಕ್ತಿಯ ಮುಖಾಂತರ ಜಗತ್ತನ್ನು ಪರಿವರ್ತನೆ ಮಾಡಿ. ಇಸ್ಕೆ ಲಿಯೆ ಶುಭ ಭಾವನಾ ಸಂಪನ್ನ ಬನು. ಶುಭ ಭಾವನೆಯಿಂದ ಸಂಪನ್ನರಾಗಿ. ಶುಭ ಭಾವನಾ ಬಿ ಬೇಹದ್ ಕಿ ಹೋ. ಶುಭ ಭಾವನೆಯೂ ಕೂಡ ವಿಶ್ವದ ಬಗ್ಗೆ ಇರಲಿ, ಒಂದು ಲಿಮಿಟ್ನಲ್ಲ, ಅನ್ಲಿಮಿಟೆಡ್ ಇರಲಿ. ಏಕೆ ಪ್ರತಿ ವಿಶೇಷ ಭಾವನಾ ಹಿ ಹದ್ ಹೈ. ಒಬ್ಬರ ಬಗ್ಗೆ ಶುಭ ಭಾವನೆ ಇಟ್ಟಿಲ್ಲ, ಲಿಮಿಟ್ ಆಗುತ್ತೆ. ಹದ್ ಮೇ ನುಕ್ಸಾನ್ ಹೈ, ಬೇಹದ್ ಮೇ ನಹಿ. ಲಿಮಿಟ್ನಲ್ಲಿ ನಷ್ಟ ಆಗುತ್ತೆ, ಬೇಹದ್ನಲ್ಲಿ ಅಲ್ಲ. अमृत वेले से लेकर सारे दिन की दिनचर्या का मूल लक्ष्य यही हो. ಅಮೃತ ವೇಳೆಯಿಂದ ಹಿಡಿದು
ಸಂಜೆ ತನಕನೂ ಕೂಡ ಇಡೀ ದಿನದಲ್ಲಿ ದಿನಚರಿಯ ಮೂಲವಾಗಿರ್ತಕ್ಕಂಥ ಗುರಿ ಇರಬೇಕು. ಏನು? ಸಹಯೋಗ ದೇನ ಅವರು ಸಹಯೋಗಿ ಬನನ. ನನ್ನ ಸಹಕಾರ ಕೊಡಬೇಕು, ನನ್ನ ಸಹಕಾರಿಯಾಗಬೇಕು. अमृत वेले बाप से मिलन मनाकर बाप समान मास्टर बीज रूप बन, मास्टर विश्व कल्याणकारी बन, सर्व आत्माओं को अपनी प्राप्ति हुई शक्तियों के द्वारा आत्माओं की वृत्ति और वायुमंडल को परिवर्तन के लिए सहयोगी बनो. अमृत वेले ತಂದೆಯನ್ನು ಮಿಲನ ಮಾಡಿ ತಂದೆ ಸಮಾನ ಮಾಸ್ಟರ್ ಬೀಜ ಸ್ವರೂಪಿಗಳಾಗಿ, ಮಾಸ್ಟರ್ ವಿಶ್ವ ಕಲ್ಯಾಣ ಕಾರ್ಯಗಳಾಗಿ ಎಲ್ಲ ಆತ್ಮಗಳಿಗೂ ತಮಗೆ ಪ್ರಾಪ್ತಿಯಾಗಿರ್ತಕ್ಕಂಥ ಶಕ್ತಿಯ ಮುಖಾಂತರ ಆತ್ಮಗಳ ವೃತ್ತಿಯನ್ನು, ವಾಯುಮಂಡಲವನ್ನು ಪರಿವರ್ತನೆ ಮಾಡಲಿಕ್ಕೆ ಸಹಯೋಗಿಗಳಾಗಿ. आप आत्माओं का स्वधर्म ही शांति. ತಾವು ಆತ್ಮಗಳ ಸ್ವಧರ್ಮ ಶಾಂತಿಯಾಗಿದೆ. अपने शांत स्वधर्म में स्थित रह शांति के सागर पिता परमात्मा की याद में रहने से एक सेकंड में अशांत आत्माओं को शांति का अनुभव करा सकते हो. ತಾವು ತಮ್ಮ ಸ್ವಧರ್ಮವಾದ ಶಾಂತಿಯಲ್ಲಿ ಸ್ಥಿತರಾಗಿ ಶಾಂತಿ ಸಾಗರ ಬಾಬಾರವರ ನೆನಪಿನಲ್ಲಿ ಇರುವುದರಿಂದ ಒಂದು ಸೆಕೆಂಡ್ನಲ್ಲಿ ಅಶಾಂತ ಆತ್ಮಗಳಿಗೆ ಶಾಂತಿಯನ್ನು ಕೊಡ್ಬೋದು. ಅದಕ್ಕೆ ಪ್ರತಿನಿತ್ಯನೂ ಕೂಡ ಶುಭಂ ಕರೋತಿ ಕಲ್ಯಾಣಂ ಅದೊಂದು 3-4 ನಿಮಿಷ ಬರ್ತದೆ. ತುಂಬ ಸುಂದರವಾಗಿರ್ತಕ್ಕಂಥದ್ದು. ಅದು ಸಂಸ್ಕೃತ, ಅದೇನೇ ಇರಲಿ. ಆ ಸಮಯದಲ್ಲಿ ನಮಗೆ ಭೂಮಿಯನ್ನು ಮುಂದಿಟ್ಕೊಂಡು ನಾವು ಶುಭ ಭಾವನೆ ಕೊಡಲಿಕ್ಕೆ, ಸಕಾಶ ಕೊಡಲಿಕ್ಕೆ, ಮನಸಾ ಸೇವೆ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಅದರಿಂದ ನಮಗೆ ಶ್ಲೋಕಕ್ಕಿಂತನೂ ಕೂಡ ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಂಡು ಶುಭ ಭಾವನೆಯನ್ನು ಹರಿಸೋಣ. ನಾನು ಆತ್ಮ ಮೇಲಿದ್ದೇನೆ. ಸಾಮಾನ್ಯವೆಲ್ಲ ಟಿ ವಿನಲ್ಲಿ ನೋಡ್ತೀರ, ಮೇಲಿಂದ ಬಾಬರ್ ಶಕ್ತಿ ಹರಿಸ್ತಾ ಇದ್ದಾರೆ, ನನ್ನ ಮುಖಾಂತರ ಭೂಮಿಗೆ ಅದು ಹರಿತಾ ಇದೆ. ಇದನ್ನು ಸಾಕಷ್ಟು ನೋಡಿದ್ದೀರ, ಅದನ್ನು ಪ್ರಯೋಗ ಮಾಡ್ಬೋದು. वर्तमान समय मेजॉरिटी आत्माओं को सुख से भी अधिक ಶಾಂತಿ चाहिए. ಇಂದಿನ ಸಮಯದಲ್ಲಿ ಭಾಳಷ್ಟು ಜನಗಳನ್ನು ನಾವು ನೋಡ್ತೀವಿ. ಬಾಬಾ ಹೇಳ್ತಾರೆ, ಸುಖಕ್ಕಿಂತಲೂ ಕೂಡ ಶಾಂತಿ ಬೇಕಾಗಿದೆ. वो ये घड़ी भी शांति का अनुभव इतना श्रेष्ठ मानते हैं जैसे भगवान की प्राप्ति हुई. ಒಂದು ನಿಮಿಷದ ಶಾಂತಿಯನ್ನು ಅವರು, ಒಂದು ಸೆಕೆಂಡ್ ಶಾಂತಿಯನ್ನು ಅನುಭವ ಮಾಡಿದ್ರೆ ಅವರೇನು ತಿಳ್ಕೊಳ್ತಾರೆ, ಭಗವಂತನೇ ಸಿಕ್ಬಿಟ್ಟ ಅಂತಕ್ಕಂಥ ಅನುಭವನ ಮಾಡ್ತಾರೆ. ತೋ ಏಕ್ ಸೆಕೆಂಡ್ ಮೇ ಶಾಂತಿ ಕ ಅನುಭವ ಕರಾನೆ ವಾಲೆ, ಒಂದು ಸೆಕೆಂಡ್ನಲ್ಲಿ ಶಾಂತಿಯ ಅನುಭವವನ್ನು ಮಾಡಿಸ್ತಕ್ಕಂಥ ಸ್ವಯಂ ಶಾಂತ ಸ್ವರೂಪ ಸ್ಥಿತಿ ಮೇ ಸ್ಥಿತರಹೋ. ತಾವು ಶಾಂತ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತರಾಗ್ಬಿಡಿ. पहले स्वयं की शक्ति के, शांति की शक्ति के अनुभवी बनो. ಮೊದಲು ತಾವು ತಮ್ಮಲ್ಲಿ ಶಾಂತಿಯ ಶಕ್ತಿಯ ಅನುಭವಿಗಳಾಗಿ, ಫಿರ್ ದೂಸರೋं को ಅನುಭವ कराओ, ನಂತರ ಬೇರೆಯವರಿಗೆ ಅನುಭವ ಮಾಡಿಸಿ. ಕಭಿ ಕಿಸಿ ಕೆ ಸಂಸ್ಕಾರೋं से टक्कर नहीं खाना है. ಎಂದಿಗೂ ಯಾವುದೇ ಆತ್ಮಗಳ ಸಂಸ್ಕಾರ ಜೊತೆಯಲ್ಲಿ ಘರ್ಷಣೆ ಬೇಡ. संस्कार मिलाना है, संस्कार ಹೊಂದಾಣಿಕೆ ಬೇಕಾಗಿದೆ. यदि कोई दूसरा गड़बड़ भी करे तो भी आप ಶಾಂತ रहो. ಯಾರಾದರೂ ಸ್ವಲ್ಪ ಗೊಂದಲವನ್ನು ಸೃಷ್ಟಿ ಮಾಡಿದ್ರು ಕೂಡ ತಾವು ಶಾಂತವಾಗಿರಿ. आप गड़बड़ नहीं करो और ही उसको शांति का सहयोग. ತಾವು ಗೊಂದಲ ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ಅವ್ರಿಗೆ ಇನ್ನೂ ಶಾಂತಿಯ ಸಹಕಾರವನ್ನು ಕೊಡ್ತಾ ಹೋಗಿ. ಅದಕ್ಕೆ ಶ್ಲೋಕ ಬೆಳಿಗ್ಗೆ ಮುಗಿದ ಮೇಲೆ ಚಪ್ಪಾಳೆ ಹೊಡಿತಕ್ಕಂಥದ್ದೊಂದು ಹೆಚ್ಚು ಕಡಿಮೆ 200 ಚಪ್ಪಾಳೆ ಹೊಡಿಬೋದು. ಆರೋಗ್ಯ ಶಾಸ್ತ್ರ ನಿಯಮದ ಪ್ರಕಾರ ಬೆಳಗ್ಗೆ 200 ಸಾರಿ, ಸಂಜೆ 200 ಸಾರಿ ಚಪ್ಪಾಳೆ ಹೊಡೆದರೆ ಅಲ್ಲಿ ಅಕ್ಯುಪ್ರೆಷರ್ನಿಂದ ನಮ್ಮ ಅನೇಕ ಕಾಯಿಲೆಗಳು ಕಡಿಮೆಯಾಗುತ್ತವೆ.
ಮತ್ತು ರೆಸಿಸ್ಟೆನ್ಸ್ ಪವರ್ ಹೆಚ್ಚುತ್ತೆ. ಇದರಿಂದ ನಮ್ಮ ಮಾರಿಗೆ ತುಂಬ ಲಾಭ ಆಗುತ್ತೆ. ಆದರೆ ಬರೀ ಚಪ್ಪಾಳೆ ಹೊಡೆದ ಜೊತೆಗೆ ಒಂದೊಂದು ಚಪ್ಪಾಳಿನಲ್ಲೂ ಕೂಡ ನಾನು ಆತ್ಮ, ನಾನು ಆತ್ಮ, ನಾನು ಆತ್ಮ ಅಂದಾಗ ಇನ್ನೂ ಸರಿ ನಾನು ಆತ್ಮ ಅಂತಕ್ಕಂಥ ಸಂಕಲ್ಪ ನಾವು ಮಾಡಿದ್ವಿ ಎಷ್ಟು ಶಕ್ತಿ ಬರ್ತದೆ. ಅದಕ್ಕೋಸ್ಕರವಾಗಿ ಬಾಬಾರು ಮೊನ್ನೆ ಒಂದು ಮಾತು ಹೇಳಿದರು, ಲೌಕಿಕವನ್ನು ಅಲೌಕಿಕ ಪರಿವರ್ತನೆ ಮಾಡಿ. ಚಪ್ಪಾಳೆ ಹೊಡೆಯೋದು ಕರೆಕ್ಟೇ, ಅದರ ಜೊತೆಗೆ ಆತ್ಮಕ ನಾನು ಆತ್ಮ, ನಾನು ಆತ್ಮ, ನಾನು ಆತ್ಮ, 200 ಸರಿ ನಾನು ಆತ್ಮ ಅಂತಕ್ಕಂಥ ಭಾವನೆ ಬಂದರೆ ಎಷ್ಟು ಚೆನ್ನಾಗಿರ್ತದೆ. ಸದಾ ದಿಲ್ ಖುಷ್ ತಬ್ ರಹೇಗಿ, ಯಾವಾಗ ಅಂತರಾಳದ ಖುಷಿಯಾಗಿರ್ತೀವಿ. ಜಬ್ ಬಾಪ್ ಕೆ ಸಾಥ್ ಸಾಥ್ अपने आप में भी निश्चय, ब्राह्मण परिवार में भी निश्चय और ड्रामा के हर दृश्य में भी निश्चय होगा. ಯಾವಾಗ ನೀವು ಖುಷಿಯಾಗಿರ್ತೀರ ಅಂತಂದರೆ, ಮೊನ್ನೆನೂ ಕೂಡ ಬಾಬರದೇ ಮಹಾವಾಕ್ಯ ಕೇಳಿದ್ರು, ತಮ್ಮ ಬಗ್ಗೆ ನಿಶ್ಚಯ, ಪರಿವಾರ ಬಗ್ಗೆ ನಿಶ್ಚಯ, ಡ್ರಾಮಾದ ಬಗ್ಗೆ ನಿಶ್ಚಯ ಆಗಬೇಕಾಗಿದೆ. ನಿಶ್ಚಯ ಆಗಿದೆ, ಅದರಲ್ಲೇನಿಲ್ಲ. ನಿಶ್ಚಯ ಇರೋ ಕಾರಣದಿಂದ ನಾವು ಬಂದಿರೋದು, ನಿಶ್ಚಯ ಆಗಿರೋ ಕಾರಣ ಸಾಧನೆ ಮಾಡಿದೆ. ಆದರೆ ಆ ಪರಿಸ್ಥಿತಿ ಬಂದಾಗ ಒಂದು ಸ್ವಲ್ಪ ವ್ಯತ್ಯಾಸ ಆಯಿತು ಅಂದರೆ ನಿಶ್ಚಯದಲ್ಲಿ ಏರುಪೇರಾಗ್ಬಿಡ್ತೇನೆ. यदि बाप में निश्चय है लेकिन आप में नहीं है तो चलते चलते अपने से दिल शिकस्त होते रहेंगे. ಬಾಬಲ್ಲಿ ನಿಶ್ಚಯ ಇದೆ, ಅದೇ ತಮ್ಮಲ್ಲಿ ನಿಶ್ಚಯ ಇಲ್ಲ. ಆಗೇನಾಗ್ತದೆ, ಮುಂದುವರಿತಾ ಬೇಸರ ಮಾಡ್ಕೊಂಡ್ಬಿಡ್ತೀರಾ. ಇಸ್ಲಿಯೇ ಅಧೂರ ನಿಶ್ಚಯ ನಾವು ಅರ್ಧಂಬರ್ಧ ನಿಶ್ಚಯ ಮಾಡ್ಕೋಬೇಡಿ. ಸಂಗಮ್ಯಕ ವಿಶೇಷ ವರದಾನ, ಸಂಗಮ್ಯದ ವಿಶೇಷವಾಗಿರ್ತಕ್ಕಂಥ ವರದಾನ ಸಂತುಷ್ಟತಾ ಹೈ, ಸಂತುಷ್ಟತೆ ಆಗಿದೆ. ಸಂತುಷ್ಟತಾಕ ಬೀಜ, ಸಂತುಷ್ಟತೆಗೆ ಬೀಜ ಯಾವುದು, ಆಧಾರ ಯಾವುದು? ಸರ್ವಪ್ರಾಪ್ತಿಗಳು. ಅದಕ್ಕೇ ನಾವು ಬೆಳಿಗ್ಗೆ ಹೇಳ್ತಿದ್ದಂಗೆ ಬಾಬರ ಹತ್ರ ಗುಡ್ ಮಾರ್ನಿಂಗ್ ಹೇಳಿ 1 ನಿಮಿಷ 2 ನಿಮಿಷ ಬಾಬಾ ಹತ್ರ ಮಾತಾಡಿಕೊಂಡು ಸೀದಾ ಮಧುವನಕ್ಕೆ ಹೋಗ್ಬೇಡ. ಯಾಕೆ ಮಧುವನ ನಮ್ಮ ಪರ್ಮನೆಂಟ್ ಅಡ್ರೆಸ್ ಅದು ನಮ್ಮ ಮನೆ, ತಂದೆ ಮನೆ. ಆ ಮನೆಗೆ ಹೋಗಬೇಕು. ಅಲ್ಲಿ ಹೋಗಿ ಫಸ್ಟು ಶಾಂತಿ ಸ್ತಂಭಕ್ಕೆ ಹೋಗೋಣ. ಅದ್ರ ಹೋಗಬೇಕಾದ್ರೆ ಒಂದು ನಿಯಮ ನೆನಪಿಟ್ಕೊಳ್ಳೋಣ. ಇಲ್ಲಿಂದ ನಾನು ಸೂಕ್ಷ್ಮವಾಗಿ ಹಾರ್ತಾ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗುಜರಾತನ್ನು ದಾಟ್ತಾ ನಾನು ಅಬೂ ಪರ್ವತವನ್ನು ತಲುಪಿದ್ದೇನೆ. ಬಾಬರು ಮನೆ ತಲುಪಿದ್ದೇನೆ. ಶಾಂತಿ ಸ್ತಂಭದ ಎದುರುಗಡೆ ನಿಂತಿದ್ದೇನೆ. ಮೊದಲು ಶಾಂತಿ ಸ್ತಂಭದ ಹತ್ರ ಎಷ್ಟು ಬೇಕಾದರೂ ಕೂಡ ಬಾಬರು ನಮಗೆ ದೃಷ್ಟಿ ಕೊಡ್ತಾಯಿದ್ರೆ, ಬಾಬರ ವರದಾನದ ಹಸ್ತ ನನ್ನ ತಲೆ ಮೇಲಿದೆ ಅಥವಾ ಹೆಗಲ ಮೇಲಿದೆ, ಬಾಬು ನನಗೆ ದೃಷ್ಟಿ ಕೊಡ್ತಾರೆ. ಶಾಂತಿ ಸ್ತಂಭ ಆದಮೇಲೆ ಪಕ್ಕಕ್ಕೆ ಹೋಗೋಣ, ಅಲ್ಲಿ ಜ್ಞಾನಸ್ತಂಭ. ಅಲ್ಲಿ ಮುಖ್ಯವಾಗಿ 2 ನೆನಪಿಟ್ಕೊಳ್ಳೋಣ. ಒಂದು, ನಾನು ಆತ್ಮ, ನನ್ನ ಸ್ಥಿತಿ ಎಷ್ಟು ಸ್ಟ್ರಾಂಗ್ ಮಾಡ್ಕೋಬೇಕಾಗಿದೆ, ಫೌಂಡೇಶನ್ ಪಕ್ಕ ಮಾಡ್ಕೋಯಿಲ್ಲ. 2ನೇದು ಪರಮಾತ್ಮ, ಅವರು ರೂಫಿಂಗ್, ಅವರು ನಮಗೆ ಆಶ್ರಯದಾತ, ಅವ್ರ ಬಗ್ಗೆ. 3ನೇದು ನಾನು ಡ್ರಾಮಾದ ಬಗ್ಗೆ ನಿಶ್ಚಯ ಎಷ್ಟಿದೆ. ಅದನ್ನು ಮಾಡ್ತಾ ನಂತರ ಶಕ್ತಿ ಸ್ತಂಭಕ್ಕೆ ಬರ್ತೀವಿ. ಶಕ್ತಿ ಸ್ತಂಭದಲ್ಲಿ ಎಷ್ಟೊತ್ತು ಬೇಕಾದ್ರೂ ಮಾತಾಡೋಣ. ನಂತರ ಶಕ್ತಿಯನ್ನು ತುಂಬಿಕೊಳ್ಳ, ಒಂದೊಂದು ಶಕ್ತಿಯನ್ನು ಆಹ್ವಾನ ಮಾಡಿಕೊಂಡು ತುಂಬಿಕೊಳ್ತವಣ ಬಾಬರು ಕೊಡ್ತಾ ಹೋಗ್ತಿರ್ತಾರೆ. ಅಲ್ಲಿ ನಂತರ ಪವಿತ್ರತೆ ಶಕ್ತಿ ಬರೋಣ, ಪವಿತ್ರ ಸ್ತಂಭಕ್ಕೆ ಬರೋಣ, ಅಲ್ಲೂ ಕೂಡ ಅನುಭವ ಮಾಡೋಣ. ಅಲ್ಲಿಂದ ನೇರವಾಗಿ ಹಿಸ್ಟ್ರಿ ಹಲ್ಗೋಣ. ಒಂದು ಕಡೆ ಬಾಬಾ ಕೂತಾರೆ, ಒಂದು ಕಡೆ ಮಮ್ಮ ಕೂತಾರೆ. ಬಾಬರಿಂದ ಪವಿತ್ರತೆ ಭಂಡಾರ ಸಿಗ್ತಾಯಿದೆ, ಮಮ್ಮಾರ ಒಂದು ಶಕ್ತಿಯ ಭಂಡಾರ ಸಿಗ್ತಾಯಿದೆ. ಎಷ್ಟೊತ್ತು ಬೇಕಾದರೂ ಅವ್ರ ಎದುರುಗಡೆ ನಿಂತ್ಕೊಂಡು ಬಾಬಾ ಹೇಳ್ತಾರೆ ರೂಢ ಮಾಡಿ ಅಂತ ಪಡ್ಕೋಬೋದು. ಅಲ್ಲಿಂದ ಬರ್ತಾ ನಾವು ಮತ್ತಿನ್ನೊಂದು ಬಾಬರ ಇದರಲ್ಲಿ ಹಿಸ್ಟ್ರಿ ಹಾಲಲ್ಲಿ ಹೇಳ್ತಾರೆ, ನಿಮ್ಮಲ್ಲಿರ್ತಕ್ಕಂಥ ಏನೇ ವೀಕ್ನೆಸ್ ಬಂತು, ಸಂಕಲ್ಪ ಬಂತು, ಅದನ್ನು ಬಾಬರಿಗೆ ಸಮರ್ಪಣೆ ಮಾಡಿಬಿಡಿ, ಬಾಬರ ಮುಂದೆ ಇಟ್ಬಿಡಿ. ಬಾಬಾ ಇದು ನನಗೆ ಅವಶ್ಯಕತೆ ಇಲ್ಲ, ಬಂದಿದೆ ತೊಗೊಂಬಿಡು ನೀನು ಅಂತ. ನಂತರ ಅಲ್ಲಿಂದ ಬಾಬರ ರೂಮ್ಗೆ ಹೋಗೋಣ, ಬಾಬರ ಮುಂದೆ ಕೂತ್ಕೊಳ್ಳೋಣ. ಬಾಬಾ ನನಗೆ ವಿಶೇಷವಾಗಿ ನನಗೆ ಪಾಲನೆ ಕೊಡ್ತಾಯಿದ್ದಾರೆ, ಶಕ್ತಿ ಕೊಡ್ತಾಯಿದ್ದಾರೆ, ತಂದೆ ರೂಪದಲ್ಲಿ ಪಾಲನೆ ಕೊಡ್ತಾಯಿದ್ದಾರೆ, ಟೀಚರ್ ರೂಪದಲ್ಲೂ ವಿದ್ಯೆ ಕಲಿಸ್ಕೊಡ್ತಾಯಿದ್ದಾರೆ, ಸದ್ಗುರು ರೂಪದಲ್ಲಿ ನನ್ನನ್ನು ಎಲ್ಲ ವರದಾನಗಳಿಂದ ಸಂಪನ್ನ ಮಾಡ್ತಾಯಿದ್ದಾರೆ. ಇದನ್ನು ಅನುಭವ ಮಾಡ್ತಾ ನಂತರ ಜೋಪಡಿಗೆ ಹೋಗೋಣ. ಬಾಬರು ಪತ್ರ ಬರೀತಾಯಿದ್ದಾರೆ. ನನ್ನನ್ನು ನೋಡ್ತಿದ್ದಂಗೆ ಅವರು ಭಾಳ ಪ್ರೀತಿಯಿಂದ ನನಗೆ ಆಹ್ವಾನ ಮಾಡ್ತಾರೆ.
ಜೊತೆಗೆ ನನ್ನ ತಲೆ ಮೇಲೆ ಅವರು ಬರಿತಾ ಇರ್ತಕ್ಕಂಥ ಲೇಖನಿ ಇದೆಯಲ್ಲ, ಆ ಲೇಖನಿ ಸಮೇತ ನನ್ನ ತಲೆ ಮೇಲೆ ಅವ್ರ ಕೈ ಇಟ್ಟಿದ್ದಾರೆ. ಆಶೀರ್ವಾದ ಮಾಡ್ತಾಯಿದ್ರೆ, ಶಕ್ತಿ ತುಂಬ್ತಾಯಿದ್ರೆ, ನನ್ನಲ್ಲಿರ್ತಕ್ಕಂಥ ವ್ಯರ್ಥತೆಯನ್ನು ದೂರ ಮಾಡ್ತಾಯಿದ್ರೆ, ನನ್ನನ್ನು ಇಡೀ ದಿನಕ್ಕೆ ಯೋಗ್ಯರನ್ನಾಗಿ ಮಾಡ್ತಾಯಿದೆ. ಇಡೀ ದಿನದಲ್ಲಿ ಮತ್ತು ಅಲ್ಲಿಂದ ವಾಪಸ್ ನಾವು ಹೇಗೆ ಹೋದವು ಹಾಗೆ ನಾವು ಮತ್ತೆ ನಮ್ಮ ಸ್ಥಳಕ್ಕೆ ಬರ್ತೇವೆ. ಇದು ಪ್ರತಿನಿತ್ಯನೂ ಕೂಡ ನಮಗೆ ಸಮಯ ಸಿಕ್ಕಿದಾಗ ಅಭ್ಯಾಸ ಮಾಡ್ತಾ ಹೋದಾಗ ನಮಗೆ ಅದು ಕೂಡ ಸಾಕಷ್ಟು ಸಾಕಾರ ಸಿಗುತ್ತೆ. ನಂತರ 5 ಸ್ವರೂಪ ಇದೆ, ಅದಂತೂ ತಾವೆಲ್ಲ ಅಭ್ಯಾಸ ಮಾಡಿದ್ರೆ ವಿಶೇಷ ಅಭ್ಯಾಸ ಮಾಡೋಣ. ಕೇವಲ ಒಂದೊಂದು ಪರಂಧಾಮದಲ್ಲಿ ನಾವು ಎಷ್ಟೊತ್ತು ಸಾಧ್ಯವೋ ಅಷ್ಟರಲ್ಲಿ ಪ್ರಯತ್ನ ಮಾಡೋಣ. ಸತ್ಯದಲ್ಲಿ ಅಂಥ ಅನುಭವ ಮಾಡೋಣ. ಜಗತ್ತಿನಲ್ಲಿ ಅಂಥ ಅನುಭವ ಯಾರಿಗೂ ಸಿಗೋದಿಲ್ಲ, ಅನುಭವ ನಾನು ಮಾಡ್ತಾಯಿದ್ದೀನಿ, ಭಾಳ ಪ್ರೀತಿಯಿಂದ ಮಾಡೋಣ. ನಂತರ ಪೂಜ್ಯ ಸ್ವರೂಪದಲ್ಲೂ ಕೂಡ ವಿಶೇಷವಾಗಿ ಅನುಭವ ಮಾಡ್ತೀವಿ. ನಂತರ ಸಂಗಮದಲ್ಲಿ ಯಾವುದಾದ್ರೂ ಒಂದು ವಿಶೇಷವಾಗಿರ್ತಕ್ಕಂಥ ಗುಣದ ಬಗ್ಗೆ ನಾವು ಬಾಬರ ಮುಂದೆ ಕೂತ್ಕೊಂಡು ರೂಢಾನ್ ಮಾಡೋಣ, ಶಕ್ತಿಯನ್ನು ತುಂಬಿಕೊಳ್ಳೋಣ. ನಂತರ ಫರಿಸ್ತಿಯಾಗಿದ್ದೀನಿ. ನನ್ನದೇ ಫರಿಸ್ತಾ ರೂಪ ಬಾಬರ ಎದುರುಗಡೆ ನಿಂತಿದೆ. ಅಶರೀರಿ ರೂಪ, ಚಮಕಿಲಿ ಡ್ರೆಸ್ ಇದೆ, ನನ್ನ ಸುತ್ತಲೂ ಪವಿತ್ರತೆ ವೈಬ್ರೇಷನ್ ಆಡ್ತಾಯಿದೆ. ಬಾಬಾ ನನಗೆ ಆಶೀರ್ವಾದ ಮಾಡ್ತಾಯಿದ್ರೆ, ಬಾಬಾ ನನಗೆ ದೃಷ್ಟಿ ಕೊಡ್ತಾಯಿದ್ರೆ, ಬಾಬಾ ನನಗೆ ಶಕ್ತಿ ಕೊಡ್ತಾಯಿದ್ರೆ, ಬಾಬಾ ನನಗೆ ತಿಲಕ ಇಡ್ತಾಯಿದ್ರೆ, ನೀನು ವಿಜಯಿ ರತ್ನಾಗಿ. ಮತ್ತಿನ್ನೊಂದು ತಿಲಕ ಇಡ್ತಾಯಿದ್ರೆ, ನೀನು ವಿಘ್ನ ವಿನಾಶಕನಾಗು. ಮತ್ತಿನ್ನೊಂದು ತಿಲಕ ಇಡ್ತಾಯಿದ್ರೆ, ಬಾಬರು ನೀನು ವಿಜಯಿ ಆತ್ಮ, ನೀನು ವಿಶೇಷವಾಗಿರ್ತಕ್ಕಂಥ ಆತ್ಮ. ಮತ್ತಿನ್ನೊಂದು ಹೇಳ್ತಿದ್ರೆ, ನಾನು ಮಾಯಾಜೀತಾತ್ಮ. ಮತ್ತದು ನಾನು ನಿದ್ರಾಜೀತಾತ್ಮ. ಈ ಥರ ಬಾಬರ ಮುಂದೆ ಪದೇ ಪದೇ ಹೋಗಿ ನಾವು ಈ ಅಭ್ಯಾಸ ಮಾಡಿದ್ರೆ ಸುಮ್ಮನೆ ಡ್ರೈ ಆಗಿ ಹೋಗ್ತಕ್ಕಂಥದ್ದಲ್ಲ, ನೀರಸವಾಗಿ ಹೋಗ್ತಕ್ಕಂಥದ್ದಲ್ಲ. ಒಂದೊಂದರಲ್ಲೂ ಕೂಡ ಒಂದೊಂದು ಸ್ವರೂಪದಲ್ಲೂ ಕೂಡ ಖುಷಿಯನ್ನು ಅನುಭವ ಮಾಡ್ತಾ ಹೋಗೋಣ. ಅದಕ್ಕೆ ಹೇಳ್ತಾರೆ ಸಂತುಷ್ಟತೆ. असंतुष्टता का बीज स्थूल व सूक्ष्म अप्राप्ति ही. ಸ್ಥೂಲವಾಗೂ ಏನು ಸಿಗಲ್ಲ, ಸೂಕ್ಷ್ಮವಾಗೂ ಸಿಗಲ್ಲ. जब ब्राह्मणों का गायन है, अप्राप्त नहीं कोई वस्तु ब्राह्मणों के खजाने में ಅಥವಾ ಬ್ರಾಹ್ಮಣ ಜೀವನ ಮೇ. ಯಾಕೆ ನಮ್ಮದೇ ಗಾಯನ. ಇವತ್ತು ನಾವು ಯಾರು ಅಂತ ಹೇಳ್ಕೊಟ್ರು, ಬ್ರಾಹ್ಮಣರು ಅನ್ನೋದು ಹೇಳ್ಕೊಟ್ರು. ನಮ್ಮ ಜೀವನದಲ್ಲಿ ಯಾವುದೇ ಅಪ್ರಾಪ್ತಿ ಇಲ್ಲ. तो फिर संतुष्टता क्यों, फिर असंतुष्टता क्यों? ಎಲ್ಲವೂ ಪ್ರಾಪ್ತಿಯಾಗಿದೆ, ಮತ್ತೆ ಯಾಕೆ ಅಸಂತುಷ್ಟರಾಗ್ತೀರಾ? सिर्फ प्राप्त हुई खजानों को हर समय कार्य में लगाओ. ತಮಗೆ ಸಿಕ್ಕಿರ್ತಕ್ಕಂಥ ಭಂಡಾರಗಳನ್ನು ಪ್ರತಿ ಸೆಕೆಂಡ್ ಕಾರ್ಯದಲ್ಲಿ ತನ್ನಿ. ಅಂದರೆ ಸ್ಮೃತಿ ಸ್ವರೂಪ ಬನೋ ಸಂತುಷ್ಟ ಮನಿ ಬಂಜಾಯಿಂಗೆ. ಸ್ಮೃತಿ ಸ್ವರೂಪರಾದರೆ संतुष्ट मणिಗಳು ಆಗ್ತೀರಾ. आप बच्चों के चलन और चेहरे से सदा प्रसन्नता की झलक दिखाई देनी चाहिए. ತಾವು ಮಕ್ಕಳ ಚಲನೆ ಹಾಗೂ ಮುಖಪಟ್ಟದಿಂದ ಸದಾ ಪ್ರಸನ್ನತೆಯ ಹೊಳಪು ಗೋಚರಿಸ್ತಾ ಇರಬೇಕು. कुछ भी हो जाए लेकिन सर्व प्राप्तिवान कभी अपनी प्रसन्नता को छोड़ नहीं सकते. ಹೋದ್ಸರಿ ಬಾಬಾ ಹೇಳಿದ್ರು, ಏನೇ ಪರಿಸ್ಥಿತಿ ಬರಲಿ, ಎಂಥದೇ ವಾತಾವರಣ ಇರಲಿ, ಖುಷಿಯನ್ನು ಬಿಡಕ್ಕೆ ಹೋಗ್ಬಿಡಿ ಅಂತ. ಇವತ್ತು ಬಾಬರನ್ನು ಹೇಳ್ತಾರೆ, ಏನೇ ಆಗಿಬಿಡಲಿ, ಆದರೆ ಸರ್ವ ಪ್ರಾಪ್ತಿಗಳಿಂದ ಆಗಿರಬೇಕಾಗಿದ್ರೆ ತಮ್ಮ ಪ್ರಸನ್ನತೆಯನ್ನು ಎಂದಿಗೂ ಬಿಡಕ್ಕೆ ಹೋಗ್ಬಿಡಿ. ಆಪ್ಕಿ ಜೀವನ ಕಿ ವಿಶೇಷತಾ ಹೈ. ತಮ್ಮ ಜೀವನದ ವಿಶೇಷತೆಯೂ ಪ್ರಸನ್ನತಾ. चाहे कोई गाली भी देता हो तो भी चेहरा पर दुख की लहर नहीं आ सकती. ಯಾರು ನಮ್ಮ ನಿಂದನೆ ಮಾಡಿದ್ರು ಅಂತ ಇಟ್ಕೊಳ್ಳಿ, ಆಗಲೂ ಕೂಡ ಮುಖದಲ್ಲಿ ದುಃಖದ ಅಲೆಯು ಬರಬಾರದು. यदि शक्ल पर एक सेकंड के लिए भी प्रसन्नता आई तो फेस फेल हो जाएंगे. ಹಾಗೇನಂದ್ರೆ ಮುಖದಲ್ಲಿ ಒಂದು ಸೆಕೆಂಡ್ಗಾಗಿ ಅಪ್ರಸನ್ನತೆ ಬಂದರೆ ಬಾಬಾ ಹೇಳ್ತಾರೆ, ನೀವು ಫೇಲ್ ಆಗಿಬಿಡ್ತೀರಾ. ಖುಷಿಯೋं के खजाने से प्रसंपन्न बनो. ब्राह्मण जीवन का श्वास ही, ब्राह्मण जीवन का श्वास ಖುಷಿಯಾಗಿದೆ. अगर खुशी नहीं तो ब्राह्मण जीवन नहीं. ಖುಷಿ ಇಲ್ಲ ಅಂದರೆ ಬ್ರಾಹ್ಮಣ ಜೀವನವೇ ಇಲ್ಲ.
इसलिए सदा खुश रहो, बाप मिला अर्थात सब कुछ मिला. ಸದಾ ಕಾಲ ಖುಷಿಯಾಗಿರಿ, ಬಾಬರ್ ಸಿಕ್ಕಿದರೆ ಅದು ಎಲ್ಲವೂ ಸಿಕ್ಕಿದೆ ಅಂತ. ಇಸ್ ಸ್ಮೃತಿ ಸೇ ಖುಷಿ ಕಾ ಸ್ಟಾಕ್ ಫುಲ್ ಕರು. ಈ ಒಂದು ಸ್ಮೃತಿಯನ್ನು ಮಾಡ್ಕೊಳ್ತಾ ತಮ್ಮ ಖುಷಿಯ ಸ್ಟಾಕನ್ನು ಫುಲ್ ಮಾಡ್ಕೊಳ್ಳಿ, ಹೆಚ್ಚಿಸ್ಕೊಳ್ತಾ. ಬ್ರಾಹ್ಮಣ ಜೀವನ ಕ ವಿಶೇಷ ಆಧಾರ ಹೈ. ಬಾಬರ್ ಭಾಳ ಸುಂದರವಾದಂಥ ಮಾತು ಹೇಳ್ತಾರೆ. ಬ್ರಾಹ್ಮಣ ಜೀವನದ ವಿಶೇಷವಾಗಿರ್ತಕ್ಕಂಥ ಆಧಾರ ಯಾವುದು? ಹಿಮ್ಮತ್, ಧೈರ್ಯ. 5 ದಿನ ನಾನು ಬಟ್ಟೆ ಮಾಡಲೇಬೇಕು, ನಾನು ವಿಶೇಷವಾಗಿ ಅನುಭವ ಮಾಡಲೇಬೇಕು. ಇದು ಸಾಧಾರಣವಾಗಿರ್ತಕ್ಕಂಥ ಮಾತಲ್ಲ, ಇದೊಂದು ವಿಶೇಷವಾಗಿರ್ತಕ್ಕಂಥ ಧೈರ್ಯ ಇದೆ. ಜೈಸೆ ಶ್ವಾಸ ನಹಿ ತೋ ಜೀವನ್ ನಹಿ, ವೈಸೆ ಹಿಮ್ಮತ್ ನಹಿ ತೋ ಬ್ರಾಹ್ಮಣ ನಹಿ. ಶ್ವಾಸ ಇಲ್ಲ ಅಂದರೆ ಜೀವನ ಇಲ್ಲ, ಧೈರ್ಯ ಇಲ್ಲ ಅಂದರೆ ಬ್ರಾಹ್ಮಣರಲ್ಲ. ಬಾಪ್ ಕಾ ಭಿ ವಾಯ್ದಾ ಹೈ, ಬಾಬರ್ದು ಕೂಡ ಪ್ರತಿಜ್ಞೆ ಇದೆ. ಹಿಮ್ಮತ್ತೆ ಬಚ್ಚೆ ಮದದೆ ಬಾಪ್, ಸಿರ್ಫ್ ಮದದೆ ಬಾಪ್ ನಹಿ. ಧೈರ್ಯ ಮಕ್ಕಳದ್ದು, ಸಹಕಾರ ಬಾಬರ್ದು. ಕೇವಲ ತಂದೆನೇ ಸಹಕಾರ ಕೂಡ ಅಲ್ಲ. ತಮಗೆಲ್ಲರೂ ಕೂಡ ಸಾಕಷ್ಟು ತಾವೆಲ್ಲ ಶಿಕ್ಷಕಿಯರಾಗಿದ್ದೀರಾ, ಸಾಕಷ್ಟು ತಾವು ವಿಚಾರ ತಿಳ್ಕೊಂಡಿದ್ದೀರಾ. ಆದರೆ ಕೇವಲ ನಾವಿಷ್ಟೇ ಇರೋದನ್ನೊಂದು ಸರಿ ನೆನಪು ಮಾಡಿಸ್ತೀವಿ ಅಷ್ಟೇ. जो सरलचित स्वयं सरलचित हो रहते ही वो दूसरों को भी सरलचित बना सकते ही. ಯಾರು ತಾವು ಸರಳಚಿತ್ತರಾಗಿರ್ತಾರೋ ಅವರು ಬೇರೆಯವ್ರನ್ನೂ ಕೂಡ ಸರಳಚಿತ್ತರನ್ನಾಗಿ ಮಾಡಬಲ್ಲರು. सरलचित माना, सरलचित्र ಅಂತಂದರೆ जो बात सुनी देखी की वो बार वो सार युक्त हो और सार को ही उठाए, और जो बात व कर्म स्वयं करे उसमें भी सार भरा हुआ हो. सरलचित्र ಅಂತಂದರೆ ಏನು ಮಾತು ಕೇಳಿದ್ರು, ನೋಡಿದ್ರು, ಮಾಡಿದ್ರು ಅದು ಸಾರಯುಕ್ತವಾಗಿರಲಿ. ಸಾರನೇ ತಗೊಳ್ಳಿ ಮತ್ತು ಮಾತು ಅಥವಾ ಕರ್ಮವನ್ನು ಮಾಡಿ, ತಾವೇ ಮಾಡಿ. ಆಗ ನಿಮಗೆ ಸಾರಾಂಶ ಏನು ಅಂತ ಗೊತ್ತಾಗತ್ತೆ. ಅಂದರೆ ಒಂದೇ ವಿಚಾರವನ್ನು ಹೀಗಾಗೋಯ್ತಲ್ಲ ಹಾಗಾಗೋಯ್ತಲ್ಲ ಅಂತ ವಿಸ್ತಾರಕ್ಕೆ ಹೋದರೆ ಸರಳಚಿತ್ತತೆ ಹೊರಟೋಗುತ್ತೆ. ಏನು ಬಂದಿದೆಯೋ ಅದನ್ನು ಪ್ರೀತಿಯಿಂದ ಸ್ವೀಕರಿಸ್ತಕ್ಕಂಥದ್ದು ಮತ್ತು ಅನುಭವ ಮಾಡ್ತಕ್ಕಂಥದ್ದು. जैसे संस्कार बाप को देखा जितना ही नालेजफुल. ಹೇಗೆ ಬಾಬರು ಉದಾಹರಣೆ ಕೊಡ್ತಿದ್ದಾರೆ. ಸಂಸ್ಕಾರವನ್ನು ಬಂದು ಬಾಬರು ನೋಡಿದ್ರು. ಎಷ್ಟು ಅವರು ಜ್ಞಾನ ಸಂಪನ್ನರಾಗಿದ್ದರೂ ಉತ್ತನಾ ಹಿ ಸರಳ ಸ್ವಭಾವ, ಅವ್ರದ್ದಷ್ಟೇ ಸರಳ ಸ್ವಭಾವ ಇದೆ. ಕೆಲವು ಸಮಯ ಅನುಭವ ಹೇಳಬೇಕಾದ್ರೆ ಕೆಲವು ಪಾಯಿಂಟ್ಸನ್ನು ನೋಟ್ ಮಾಡ್ಕೊಂಬಂದು ಸುಮ್ಮನೆ ಪಾಯಿಂಟ್ಸ್ ಹೇಳ್ತಾ ಇರ್ತಾರೆ. ಅನುಭವ ಕಡಿಮೆ ಇರ್ತದೆ. ಅನುಭವನ ಬರ್ಕೊಂಬರುವಂಥದ್ದಲ್ಲ, ಏನು ಅನುಭವ ಆಗಿರುತ್ತೆ ತಾನಾಗೆ ಬರ್ತಾ ಇರ್ತದೆ. ಬರ್ಕೊಂಬಂದಿರೋದು ಅಂತಂದರೆ ಅದು ಅನುಭವ ಆಗಲ್ಲ. ಅದಕ್ಕೋಸ್ಕರವಾಗಿ ಒಂದು ಬೇಕಾಷ್ಟು ನಮ್ಮ ಹತ್ರ ಜ್ಞಾನ ಇದೆ, ಇಲ್ಲ ಅಂತ ಅಲ್ಲ. ಆ ಜ್ಞಾನವನ್ನು ನಾವು ಸಾರಾಂಶ ರೂಪದಲ್ಲಿ ತರಬೇಕಾಗತ್ತೆ. जैसे संस्कार बाप को देखा जितना ही नॉलेजफुल उतना ही सरल स्वभाव, जिसको कहते हैं बचपन के संस्कार. बुजुर्ग का बुजुर्ग, बचपन का बचपन, ऐसा फॉलो फादर कर सरलचित्त बनो. ಬಾಬಾ ಹೇಗಿದ್ದರು? ಜ್ಞಾನ ಸಂಪನ್ನರಾಗಿದ್ದರು, ಸರಳಚಿತ್ತರಾಗಿದ್ದರು. ಕೆಲವು ಸಮಯ ಪೂರ್ಣ ಮಗು ಥರ ಆಗ್ಬಿಡ್ತಾಯಿದ್ರು, ಕೆಲವು ಸಮಯ ಮುದುಕರಾಗ್ತಿದ್ರು. ಕೆಲವು ಸಮಯ ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಕೂಡ ಅದನ್ನು ಫಾಲೋ ಮಾಡಿ. ನಾವು ಜಾನಕಿ ದಾದಿಯವ್ರು ನೋಡ್ತಾ ಇದ್ದೀವಿ ಕೊನೆ ತನಕ. ಯಾವುದಾದ್ರು ಒಂದು ಹಾಡು ಹಾಕಿಬಿಟ್ರೆ ಅವರು ಮಗು ಆಗಿಬಿಡ್ತಾಯಿದ್ರು. ಅವರಿಗೆ ನನಗಿಷ್ಟು ವಯಸ್ಸಾಗಿದೆ ಅಂತ ನನಗೆ ಗೊತ್ತಾ, ಅಷ್ಟು ಅವರು ಖುಷಿಯನ್ನು ನರ್ತನ ಮಾಡ್ತಾಯಿದ್ರು. ನಮ್ಮದು ಬಟ್ಟಿನಲ್ಲಿ ಬಂದಿದ್ರು ಒಂದು ಸರಿ. ಆ ಬಟ್ಟಿನಲ್ಲಿ ಬಂದಾಗ ಒಂದು ಹಾಡು ಹಾಕಿದ್ರು. ಆ ಹಾಡು ಕೇಳ್ತಾ 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 ನಿಂತ್ಕೊಂಡು ಬಿಟ್ಟವರು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಅಂದರೆ ಅವರಿಗೆ
ವಯಸ್ಸಿನ ವಿಚಾರ ಎಲ್ಲ ಅವರಿಗೆ ಅನುಭವ ಆಗ್ತಿರ್ತದೆ. ಮತ್ತೊಂದು, ಬಾಪ್ ದಾದಾನೆ ಆ ಬಚ್ಚುಂಕೋ ಸದಾ ಒಂದು ಸೀಟಲ್ಲಿ ಕೊಟ್ಟಿದ್ದಾರೆ. ಯಾವುದು? ಸುಖದಾಯಿ ಸ್ಥಿತಿ ಕಿ ಸೀಟ್ ದಿ ಹೈ. ಸದಾ ಸುಖದಾಯಿ ಸ್ಥಿತಿ, ಈ ಸೀಟ್ನಲ್ಲಿ ಕೂತ್ಕೊಳ್ಳಿ. ಸದಾ ಇಸಿ ಪೊಸಿಷನ್ ಕಿ ಸೀಟ್ ಪರ್ ಸೆಟ್ ರಹೋ. ಸದಾ ಕಾಲಕ್ಕೆ ಇದೇ ಸೀಟ್ನಲ್ಲಿ ಸೆಟ್ ಆಗಿಬಿಡಿ. ಹಾಗೇನಾಗುತ್ತೆ? ಅತೀಂದ್ರಿಯ ಸುಖಕ್ಕೆ ಜೂಲೆ ಮೇ ಜೂಲ್ತೆ रहेंगे. ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೇಲ್ತಾ ಇರ್ತೀರ. ಈ ಸಮಯ ಬಾಬರು ನನ್ನ ಮಾತು ಹೇಳ್ತಾರೆ, ವಿಶೇಷ ಸ್ವಪರಿವರ್ತನ ಕಾ ಹೈ. ಈ ಸಮಯದಲ್ಲಿ ವಿಶೇಷವಾಗಿ ಸ್ವಪರಿವರ್ತನೆ ಮಾಡ್ಕೋಬೇಕು. इसलिए स्व की प्रवृत्ति, दैवी परिवार की प्रवृत्ति, सेवा की प्रवृत्ति, हद के प्राप्तियों की प्रवृत्ति, इन सभी से नष्ट मोह अर्थात न्यारे और प्यारे बनो. ಈ ಸಮಯದಲ್ಲಿ ವಿಶೇಷವಾಗಿ ಸ್ವಪರಿವರ್ತನೆ ಕಡೆ ಗಮನ ಕೊಡಿ. ಇದರಲ್ಲಿ ಒಂದು ಸ್ವನ ಪ್ರವೃತ್ತಿ, ನಂದೇನೇನು ಸಂಬಂಧ ಇದೆ, ದೈವಿ ಪರಿವಾರಕ್ಕೆ ಪ್ರವೃತ್ತಿ, ಇವ್ರು ನಮ್ಮವರು, ಇವ್ರು ನಮ್ಮವ್ರು, ಇವ್ರು ನಮ್ಮವರು. ಸೇವಾಕಿ ಪ್ರವೃತ್ತಿ, ಹದ್ಕಿ ಪ್ರಾಪ್ತಿಯಂಕಿ ಪ್ರವೃತ್ತಿ, ಇವೆಲ್ಲದರಿಂದನೂ ಕೂಡ ನಷ್ಟ ಮೋಹಿಗಳಾಗಿ, ಅಂದರೆ ನ್ಯಾರ ಪ್ಯಾರೆ ಬನು, ನಿರ್ಲಿಪ್ತರು ಮತ್ತು ಪ್ರೇರಾಗಿ. ಜಾನಕಿದಾದಿಯವ್ರ ದೇಹ ಬಿಟ್ಟಾಗ ಹಂಸ ಬೆಹನ್ ಸುಮಾರು 20-25 ವರ್ಷ ಅವ್ರ ಜೊತೆಲಿ ಇದ್ದಂಥವ್ರು, ಅಂಗಸಂಗದಲ್ಲಿದ್ದಂಥವ್ರು. ದಾದಿ ಕೊನೆಯ ತನಕನೂ ಕೂಡ ಹಂಸ ಬೆಹನ್ ಹೆಸರೇ ಹೇಳಲಿಲ್ಲ, ಏನಾದರೂ ಕೂಡ ಬಾಬಾ ಬಾಬಾ ಬಾಬಾ. ಹಾಗೆ ಪ್ರಕಾಶ್ಮಣಿ ದಾದಿಯವರು ಕೂಡ ಅವ್ರ ಜೊತೆಲಿ ಮೋಹಿನಿ ಬೇನಿದ್ರು, ಮುನ್ನಿ ಬೇನಿದ್ರು, ಅವರು ಕೂಡ ಹೇಳಿಲ್ಲ. ಕೊನೆಗೆ ಗುಲ್ಜಾರ್ ದಾದಿಯವರು ಪ್ರಶ್ನೆ ಮಾಡಿ ಆಗ ದಾದಿ ಹೇಳ್ತಾರೆ, ಅವರಿಗೆಲ್ರಿಗೂ ನನ್ನ ಸವಿನೆನಪೇಳಿ ಅಂತ ಹೇಳ್ತಾರೆ. ಅಂದರೆ ಬಾಬವರು ಎಷ್ಟು ಅವರನ್ನು ನಿಶ್ಚಿಂತರನ್ನಾಗಿ ಮಾಡಿದರು, ಏಕ್ ಬಾಪ್ ದೂಸರಾ ಕೊಯ್ನದು ಎಷ್ಟು ಪರಿಪಕ್ವ ಮಾಡಿದರು, ಇದು ನಾವೆಲ್ಲ ನೋಡ್ತಿರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ನಾವು ಕೂಡ ಪ್ರಯತ್ನ ಮಾಡಬೇಕು. ಸ್ವಮಾನ್ ಮೇ ಸ್ಥಿತ ಹೋನಾ ಹಿ ಜೀವನ್ ಕಿ ಪೆಹಲೆ ಕೋ ಹಲ್ ಕರ್ನೆ ಕಾ ಸಾಧನ ಹೈ. ನನ್ನ ಆತ್ಮ ಎಷ್ಟು ಸರಿ ಏನು ಮಾಡೋಕ್ಕಾಗತ್ತೆ? ಒಂದೇ ವಿಚಾರ. ಅದಕ್ಕೆ ಬಾಬಾ ಹೇಳ್ತಾರೆ, ಸ್ವಮಾನದಲ್ಲಿ ಸ್ಥಿತರಾಗ್ತಾ ಹೋಗಿ. ಇದು ನಮ್ಮ ಜೀವನದ ರಹಸ್ಯವನ್ನು ಬಿಡಿಸ್ತಾ ಹೋಗುತ್ತೆ. स्वमान में स्थित होने से स्वतः ही सर्व प्रति सर्व की भावना शुभ कामना हो जाएगी. ನೀವು ಸ್ವಮಾನದಲ್ಲಿ ಸ್ಥಿತರಾಗ್ತಾ ಹೋಗಿ, ತಾನಾಗೇ ಎಲ್ಲರ ಬಗ್ಗೆ ತಮ್ಮ ಭಾವನೆ ಮತ್ತು ಶುಭ ಭಾವನೆ ಮತ್ತು ಶುಭ ಕಾಮನೆ ತಾನಾಗಿ ಬರ್ತಾ ಹೋಗ್ತದೆ. ಸ್ವಮಾನ ಮೇ ಸ್ಥಿತಿ ಹೋನೆ ಕಾ ಪೆಹಲ ಪಾಠ ಹಿ. ಸ್ವಮಾನದಲ್ಲಿ ಸ್ಥಿತರಾಗೋದಕ್ಕೆ ಮೊದಲನೇ ಪಾಠ ಮೇ ಕೌನ್ ಹೂँ. इस एक शब्द के ऊपर में सारा ही ज्ञान समाया हुआ है. ಇದೇ ಒಂದೇ ಒಂದು ಪದದ ಆಧಾರದ ಮೇಲೆ ಇಡೀ ಜ್ಞಾನ ಅಡಗಿದೆ. ಎಷ್ಟು ವಿಶೇಷವಾಗಿರ್ತಕ್ಕಂಥ ನಾನು ಯಾರು ಅಂತ ವಿಚಾರ ಮಾಡ್ತಾ ಹೋದಾಗ ನಮಗನುಭವ ಆಗುತ್ತೆ. ಪ್ರಯತ್ನ ಮಾಡಬೇಕು. ಇದು ಒಳ್ಳೆಯ ಸಮಯ ಇದೆ. ಬರಿತಾ ಕೂತ್ಕೋಬೇಕು, ಬರಿತಾ ಹೋಗಬೇಕು. ಬರೀದೇ ಸುಮ್ಮನೆ ಕೇಳ್ತೀವಲ್ಲ, ಅದು ಬುದ್ಧಿಗೆ ಹೋಗಲ್ಲ. ಏಕೆ ಮನಸ್ಸಿನ ಲಕ್ಷ್ಯ ಏನಪ್ಪ ಅಂದರೆ, ಮನಸ್ಸಿಗೆ ಏನಾದರೂ ಒಂದು ಆಧಾರ ಬೇಕು. ಮನಸ್ಸು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಮನಸ್ಸಿಗೆ ಏನಾದ್ರು ಒಂದು ಇಲ್ಲ ನೆಗೆಟಿವ್ ಕೊಡಿ, ಇಲ್ಲ ಪಾಸಿಟಿವ್ ಕೊಡಿ. ನೀವು ಪಾಸಿಟಿವ್ ಕೊಡ್ತಾ ಹೋಗಿ ನೆಗೆಟಿವ್ ಕಡೆ ಹೋಗಲ್ಲ. ನೀವು ನೆಗೆಟಿವ್ ಕಡೆ ಹೋಯ್ತು ಅಂದರೆ ಪಾಸಿಟಿವ್ ಸಿಗಲ್ಲ. ಅದಕ್ಕೆ ಆಧಾರ ಹುಡುಕ್ತಾ ಇದೆ, ಸದಾ ಕಾಲ ಹುಡುಕ್ತದೆ. ಅದರಿಂದ ಪ್ರಪಂಚದವ್ರಿಗೆ ನೆಗೆಟಿವೇ ಅವ್ರು ಬೇರೆ ಪಾಸಿಟಿವ್ ಸಿಗಲ್ಲ, ಒದ್ದಾಡ್ತಾರೆ ಅವರು. ಅದಕ್ಕೆ ಅವ್ರ ಟೆನ್ಷನ್ನು ಮತ್ತೊಂದು ಅಂತೇಳಿ. ಆದರೆ ನಮಗೆ ಬಾಬಾವರು ಪಾಸಿಟಿವ್ ಕೊಟ್ಟಿದ್ದಾರೆ, ಬೇಕಾಷ್ಟು ಜ್ಞಾನ ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ಏನೇನು ಬಾಬಾರು ವಿಶೇಷವಾಗಿ ಹೇಳಿದ್ರು, ನಮ್ಮನ್ನು ಎಂಥ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಾರೆ ಹೇಗಂತ ಹೇಳಿದ್ರಲ್ಲ, ಅದನ್ನೇ ಪದೇ ಸ್ಮೃತಿ ಮಾಡಿಕೊಂಡ್ರೆ ನಮಗೆ ಬೇಕಾಷ್ಟು ಲಾಭ ಆಗುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ये एक शब्द ही खुशी के खजाने, सर्वशक्तियों के खजाने, ज्ञान धन के खजाने,
ಶ್ವಾಸ और समय के ಖಜಾನೆ की चाबी है ಒಂದೇ ಒಂದು ಶಬ್ದ. ನಾನು ಯಾರು, ಮೇ ಕೋನ್ ಹೂಂ, ಇದನ್ನೇ ದಾದಿ ಹೇಳ್ತಿದ್ದು. ಖುಷಿಯ ಭಂಡಾರ, ಸರ್ವಶಕ್ತಿಗಳ ಭಂಡಾರ, ಜ್ಞಾನದ ಭಂಡಾರ, ಶ್ವಾಸ ಮತ್ತು ಸಮಯದ ಭಂಡಾರ, ಎಲ್ಲದಕ್ಕೂ ಕೂಡ ಇದೊಂದೇ ಕೀ. ಮಾಸ್ಟರ್ ಕೀ ಅಂತ ಹೇಳಿದ್ರು. ಈ ಪೆಹಲಿ ಸಮಜದಾರ್ ಕೆ ಲಿಯೇ ಸಹಜ. ಇದು ಯಾರಿಗಪ್ಪ ಸಹಜ ಅಂದರೆ ಯಾರು ಬುದ್ಧಿವಂತರೋ ಅವರಿಗೆ ಸಹಜ ಆಗುತ್ತೆ. ಅಲ್ಬೇಲಿ ಆತ್ಮೋಂ ಕೆ ಲಿಯೇ ಗುಖ್ಯ. ಹುಡುಗಾಟಿಗೆ ಇರ್ತಕ್ಕಂಥ ಆತ್ಮಗಳಿಗೆ ಇದೇನು ದೊಡ್ಡ ವಿಚಾರ ಅಂದರೆ ಅದೇನು ದೊಡ್ಡ ವಿಚಾರ ಅಂತ ಕೆಲಸ ಬರ್ತದೆ. ನಾನು ಆತ್ಮ ಗೊತ್ತಿದೆಯಲ್ವ? ಅಲ್ಲ ಅಲ್ಲ. ಅದರ ಬಗ್ಗೆ ವಿಚಾರ ಮಾಡ್ತಾ ಮಾಡ್ತಾ ನಾನು ಎಲ್ಲಿಂದ ಬಂದೆ, ಹೇಗೆ ಬಂದೆ, ಶಿವಬಾಬು ನನಗೆ ಏನೇನು ವಿಶೇಷತೆ ಕೊಡ್ತಾಯಿದ್ರೆ, ಎಂಥೆಂಥ ವಿಶೇಷತೆ ಕೊಡ್ತಾಯಿದ್ರೆ. ಪ್ರಪಂಚದವ್ರಿಗೆ ಯಾರು ಟೈಟಲ್ ಕೊಟ್ಬಿಟ್ರೆ ಅಂತ ಭಾರತ ರತ್ನ ಅಂತನೋ ಏನು ಬೇಕಾಷ್ಟು ಟೈಟಲ್ ಬಂದಿಲ್ಲ ಕೊಟ್ಬಿಟ್ರೆ ಅದಕ್ಕೆ ಎಷ್ಟೊಂದು ಹೆಮ್ಮೆ, ಅವರಿಗೆ ಎಷ್ಟೊಂದು ಅಭಿಮಾನ, ಬಂದವರಿಗೆಲ್ಲ ತೋರಿಸ್ತಿರ್ತಾ ಹೇಳ್ತಿದ್ದಾರೆ. ಆದರೆ ನಮಗೆ ಶಿವಬಾಬು ಎಷ್ಟೊಂದು ಟೈಟಲ್ ಕೊಟ್ಟಿದೆ. ಅದನ್ನು ಪದೇ ಪದೇ ಸ್ಮೃತಿ ಮಾಡಿಕೊಂಡಾಗ ಆತ್ಮಕ್ಕೆ ಶಕ್ತಿ ಬರುತ್ತೆ. ಆತ್ಮಕ್ಕೆ ಶಕ್ತಿ ಬೇರೆ ರೀತಿ ಬರಲ್ಲ. ಸ್ವಮಾನದಲ್ಲಿ ಸ್ಥಿತರಾಗ್ತಾ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಹೋದಾಗ, ವಿಚಾರ ಮಾಡ್ತಾ ಹೋದಾಗ ನಮ್ಗೆ ಅನುಭವ ಮಾಡಿಸ್ಬೋದು. स्वमान की सीट पर सेट होने से, स्वमान की सीट पर सेट होने से स्वतः ही पुराने संस्कार और कर्म परिवर्तन में आ जाता है. ತಾನಾಗೆ ಹಳೆಯ ಸಂಸ್ಕಾರ ಮತ್ತು ಕರ್ಮ ಪರಿವರ್ತನೆ ಆಗಿಬಿಡುತ್ತೆ. स्वमान में रहने से अभिमान खत्म हो जाता है. अभिमान ಹೊರಟೋಗುತ್ತೆ. जितना बड़ा स्वमान उतना ही हाजी में निर्माण. ಅಷ್ಟೇ ಹಾಜಿಯಲ್ಲಿ ನಿರ್ಮಾಣರಾಗ್ಬಿಡ್ತಾರೆ. स्वमान वाला स्वयं संपन्न होने के कारण सभी आत्माओं को मान देने वाला होगा. ಸ್ವಮಾನದಲ್ಲಿರ್ತಕ್ಕಂಥವ್ರು ಸ್ವಯಂ ಸಂಪನ್ನರಾಗೋದ್ರ ಜೊತೆಗೆ ಎಲ್ಲ ಆತ್ಮಗಳು ಕೂಡ ಗೌರವವನ್ನು ಕೊಡ್ತಾ ಹೋಗ್ತಿರ್ತಾರೆ. हम आत्मा इस बेहद ड्रामा के अंदर विशेष पार्ट बजाने वाली विशेष पात्रधारी है. ನಾವು ಆತ್ಮಗಳು ಈ ಡ್ರಾಮಾದಲ್ಲಿ, ವಿಶಾಲವಾಗಿರ್ತಕ್ಕಂಥ ಈ ಡ್ರಾಮಾದಲ್ಲಿ ವಿಶೇಷ ಪಾತ್ರ ಮಾಡ್ತಕ್ಕಂಥ ವಿಶೇಷ ಪಾತ್ರಗಳು. ಹೀಗೆ ನಾಟಕದಲ್ಲಿ ಅಲ್ಲಿ ದೃಶ್ಯ ಅಲ್ಲಿ ನಾಟಕ ನಡೀತಾ ಇರ್ತದೆ, ನಾವು ಒಂದು ಕಡೆ ಸೈಡಲ್ಲಿ ನಿಂತ್ಕೊಂಡು ದೃಶ್ಯ ನೋಡ್ತಾ ಇರ್ತೀವಿ. ಹಾಗೆಯೇ ನಾವಾತ್ಮಗಳು ಕೂಡ ಒಂದು ಕಡೆ ನಿಂತ್ಕೊಂಡು ನಮ್ಮದೇ ಪಾತ್ರ ಸತ್ಯುಗದಿಂದ ತ್ರೇತ ದ್ವಾಪರ ಕಲಿಯುಗ ಕೊನೆಯ ತನಕ ಸಂಗಮ ತನಕ ಹೇಗೆ ಮಾಡ್ತಾಯಿದ್ವಿ ನಮ್ಮನ್ನು ನಾವು ನೋಡ್ಕೊಳ್ತಕ್ಕಂಥ ಅಭ್ಯಾಸ. ಇದಕ್ಕೆ ಸಾಕ್ಷಿ ದ್ರಷ್ಟ ಅಂತ ಹೇಳ್ತಾರೆ. ಇಸ್ ಸ್ಮೃತಿ ಸೇ ಸದಾ ಸಾಕ್ಷಿ ದ್ರಷ್ಟ ಬನೋ. ನಂದೆಲ್ಲೂ ಸಾಧಾರಣ ಪಾತ್ರ ಅಲ್ಲ. ಸತ್ಯುಗದಲ್ಲಿ ನಾನು ವಿಶೇಷ ಪಾತ್ರ, ತ್ರೇತಾಯುಗ ಬಂದೆ ವಿಶೇಷ ಪಾತ್ರ, ಸಂಗಮದಲ್ಲೂ ವಿಶೇಷ ಪಾತ್ರ, ಈಗ ಸಂಗಮದಲ್ಲಿ ನಾನು ವಿಶೇಷ ಪಾತ್ರ ಮಾಡ್ತಾಯಿದ್ವಿ ಅಂತ ಸ್ಮೃತಿ ಮಾಡಿಕೊಂಡಾಗ ಆ ವಿಶೇಷತೆ ಬರುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ ಸಾಕ್ಷಿ ದ್ರಷ್ಟ ಆಗ್ಬಿಡಿ. ಸಾಕ್ಷಿಪನ್ ಕಿ ಸ್ಥಿತಿ ಮೇ ಸ್ಥಿತ ಹೋಕರ್ ಹರ್ ಪಾರ್ಟ್ ಬಜಾವೋ. ಸಾಕ್ಷಿ ಸ್ಥಿತಿಯಲ್ಲಿ ಸ್ಥಿತರಾಗಿ ಪ್ರತಿಯೊಂದು ಪಾತ್ರವನ್ನು ನಿರ್ವಹಿಸ್ತಾ ಹೋಗಿ. ಸಾಕ್ಷಿ ದ್ರಷ್ಟ ಅರ್ಥಾತ್ ಸಾಕ್ಷಿ ದ್ರಷ್ಟ ಅಂದ್ರೇನು? ನ್ಯಾರಿ ಸ್ಥಿತಿ ಮೇ ರಹಕರ್ ಹರ್ ಪಾರ್ಟ್ ಕೋ ದೇಖ್ನಾ ಹೈ. ನಿರ್ಲಿಪ್ತ ಸ್ಥಿತಿಯಲ್ಲಿ ಇದ್ಕೊಂಡು ಪ್ರತಿಯೊಬ್ಬರ ಪಾತ್ರ ನೋಡ್ತಕ್ಕಂಥದ್ದು. ಮೈ ಸಾಕ್ಷಿ ದ್ರಷ್ಟ ಹೂँ. ಇಸ್ ಸ್ಮೃತಿ ಸೇ ಹಿ ಐಸಿ ಸಮರ್ಥಿ ಆ ಜಾತಿ. ನಾನೇ ಸಾಕ್ಷಿ ದ್ರಷ್ಟ ಅಂದಾಗ ಈ ಒಂದು ಸ್ಮೃತಿ ಮಾಡಿಕೊಂಡು ಅಂಥ ಶಕ್ತಿ ಬಂದ್ಬಿಡುತ್ತೆ. जो कोई भी ಪರಿಸ್ಥಿತಿ ಡಗಮಗ್ ನಹಿ ಕರ್ ಸಕ್ತಿ ಹೈ. ಯಾವುದೇ ಪರಿಸ್ಥಿತಿಯು ಅವರನ್ನ ಏರುಪೇರು ಮಾಡೋದಿಲ್ಲ. ನಮ್ರಚಿತ್ ಬನನ ಅರ್ಥಾತ್ ಜುಕನ. ನಮ್ರಚಿತ್ತರಾಗೋದು ಅಂತಂದರೆ ಬಾಗ್ತಕ್ಕಂಥದ್ದು. जितना संस्कारों में संकल्पों में झुकेंगे उतना विश्व आपके आगे झुकेगी. ಎಷ್ಟು ಸಂಸ್ಕಾರದಲ್ಲಿ ಸಂಕಲ್ಪದಲ್ಲಿ ಬಾಗ್ತಾ ಹೋಗ್ತಿರೋ
ಜಗತ್ತು ಕೂಡ ತಮ್ಮ ಮುಂದೆ ಬಾಗುತ್ತೆ. ಜುಕನ ಅರ್ಥಾತ್ ಸರ್ವ ಕಿ ದುವಾಯೇ ಲೇನಾ. ಭಾಗೋದು ಅಂತ ಅಂದರೆ ಸರ್ವರ ಆಶೀರ್ವಾದವನ್ನು ಪಡ್ಕೊಳ್ತಕ್ಕಂಥದ್ದು. ಹೀಗೆ ಇವತ್ತು ಬಾಬಾರು ವಿಶೇಷವಾಗಿರ್ತಕ್ಕಂಥ ವಿಚಾರ ನಮಗೆ ತಿಳಿಸ್ತಾ ಇರ್ತಾರೆ. ಅಭ್ಯಾಸ ಮಾಡೋಕ್ಕೊಂದೊಳ್ಳೆ ಅವಕಾಶ ಇದೆ. ಬೇರೆ ಯಾವುದೇ ಬಂಧನ ಇಲ್ಲ. ಸ್ವತಂತ್ರವಾಗಿರ್ತಕ್ಕಂಥ ಹಕ್ಕಿಗಳು, ವಿಶೇಷವಾಗಿರ್ತಕ್ಕಂಥ ತಪಸ್ವಿ ಕುಟೀರದಲ್ಲಿ ಕುಳಿತಿದ್ದೀರಾ, ತಪಸ್ವಿ ಮೂರ್ತಿಗಳಾಗಿದ್ದೀರಾ. ಬಾಬಾ ನಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ಅವಕಾಶ ಕೊಟ್ಟಿದರೆ ಹೆಚ್ಚು ಅನುಭವ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಹೀಗೆ ಅನೇಕ ಕಡೆ ಏನಾಗಿದೆ ಅಂತಂದರೆ, ಕೆಲವು ಕಡೆ ಕ್ಲಾಸ್ಗೂ ಕೂಡ ಬರೋಕ್ಕಾಗ್ತಾಯಿಲ್ಲ. ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಅನೇಕ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ನಾವು ಕ್ಲಾಸ್ಗೆ ಬರಬೇಕು, ಆದರೆ ಬರೋಕ್ಕಾಗ್ತಾಯಿಲ್ಲ. ಕೆಲವರಿಗೆ ನಾವು ಫೋನ್ ಮಾಡಿದ್ವಿ, ನೋಡಿ ಮುಂಚೆ ನೀವು ಕ್ಲಾಸಿಗೆ ಬನ್ನಿ ಅಂದರೆ ಟೈಮ್ ಇಲ್ಲ ಅಂತಿದ್ರಿ, ಈ ಕ್ಲಾಸಿಗೆ ಬನ್ನಿ ಅಂತಂದರೆ ಈಗ ನೀವು ಬರೋಕ್ಕಾಗಲ್ಲ. ಹೊರಗಡೆ ಹೋಗೋಕ್ಕಾಗಲ್ಲ, ಕ್ಲಾಸ್ಗೂ ಬರೋಕ್ಕಾಗಲ್ಲ. ಹೋಗ್ಕೊಳ್ಳಿ, ಮನೇಲಿ ಕೂತ್ಕೊಂಡು ಯೋಗ ಮಾಡ್ತೀರಾ? ಇಲ್ಲ, ಅದು ಆಗಲ್ಲ. ಯಾಕಾಗಲ್ಲ? ಜ್ಞಾನ ಇದ್ದರೆ ತಾನೇ ಯೋಗ ಮಾಡೋದು. ಜ್ಞಾನ ಇಲ್ಲದೆ ಹೆಂಗೆ ಯೋಗ ಮಾಡ್ತಾರೆ? ಅವ್ರು ತುಂಬ ಫೀಲ್ ಮಾಡ್ಕೊಳ್ತಾಯಿದ್ರು, ಹೌದು ನಾವು ಭಾಳಷ್ಟು ನಷ್ಟ ಮಾಡ್ಕೊಂಡ್ಬಿಟ್ವಿ, ತುಂಬ ಒಳ್ಳೆಯ ಅವಕಾಶ ಇತ್ತು, ನಾವೆಲ್ಲ ನಷ್ಟ ಮಾಡ್ಕೊಂಡ್ವಿ. ಇಲ್ಲ, ಇನ್ನು ಮುಂದೆ ಈ ಒಂದು ಲಾಕ್ಡೌನ್ ಮುಗಿದ ಮೇಲೆ ನಾವಿನ್ಮೇಲೆ ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಮಾಡ್ತೀವಿ ಅಂತ. ಹಾಗೆ ಈ ಒಂದು ಪರಿಸ್ಥಿತಿ ಜ್ಞಾನಿಗಳಿಗೆ, ಅಜ್ಞಾನಿಗಳಿಗೆ ಎಲ್ಲರೂ ಕೂಡ ಪಾಠ ಕಲಿಸ್ತಾ ಇದೆ. ನಾವೀಗ ಬಾಬು ನಮಗೋಸ್ಕರ ಕೊಟ್ಟಿರ್ತಕ್ಕಂಥ ಒಂದು ವಿಶೇಷ ಸಮಯವನ್ನು ಪೂರ್ಣ ಲಾಭ ಮಾಡಿಕೊಳ್ಳೋಣ. ಇಲ್ಲೇನು ಪ್ರತಿನಿತ್ಯನೂ ಕೂಡ ಕ್ಲಾಸ್ ನಡೆಯುತ್ತೆ, ಅದನ್ನು ಇಲ್ಲಿರ್ತಕ್ಕಂಥ ಅಣ್ಣಂದರು ಯೂಟ್ಯೂಬ್ ಕಳಿಸ್ಕೊಡ್ತಾಯಿದ್ದಾರೆ. ಅನೇಕರನ್ನು ಓದ್ತಾ ಇದ್ದಾರೆ. ಅಟ್ಲೀಸ್ಟ್ ಕೊನೆಗೆ ಕ್ಲಾಸಿಗೆ ಬರದೇ ಇರ್ತಕ್ಕಂಥವ್ರು ಅದನ್ನಾರೇ ಓದ್ಕೊಂಡು ಅವ್ರ ಪ್ರೇರಣೆ ಪಡ್ಕೊಂಡು ಅವ್ರ ಜೀವನ ಸುಧಾರಣೆ ಮಾಡ್ಕೊಳ್ತಾರೆ. ಏಕೆಂದರೆ ಎಲ್ಲಿ ತನಕನೂ ಕೂಡ ಬಾಬಾವ್ರ ಮಹಾವಾಕ್ಯ ನಮ್ಮ ಜೀವನದಲ್ಲಿ ಬರೋಲ್ಲ, ಅಲ್ಲಿ ತನಕ ನಮಗೆ ಬಾಬಾವ್ರ ಬಗ್ಗೆನೂ ನಿಶ್ಚಯ ಬರಲ್ಲ, ನಮ್ಮ ಬಗ್ಗೆನೂ ನಿಶ್ಚಯ ಬರಲ್ಲ, ನಮ್ಮ ಪುರುಷಾರ್ಥನೂ ಕೂಡ ಏನು ನಡೆಯಲ್ಲ. ಹಾಗಾಗಿ ಶಿಕ್ಷಕರಾಗಿರ್ತಕ್ಕಂಥ ತಮಗೆ ಜಾಸ್ತಿ ಹೇಳುವಂಥದ್ದೇನಿಲ್ವೇ ಇಲ್ಲ. ತಾವೆಲ್ಲರೂ ವಿಶೇಷವಾಗಿರ್ತಕ್ಕಂಥ ಅನುಭವಿಗಳು, ವಿಶೇಷವಾಗಿರ್ತಕ್ಕಂಥ ಪುರುಷಾರ್ಥ ಮಾಡ್ತಾಯಿದ್ರ. ಹೊಸನು ಕೆಲವರು ಹೇಳಿದರು, ನಾನು ಇಂಥ ವಿಚಾರದ ಬಗ್ಗೆ ನಾನು ಸಂಶೋಧನೆ ಮಾಡ್ತೀನಿ ಅಂತ. ಒಬ್ಬರ ಸಹೋದರಿ ಹೇಳಿದರು, ನಾನು ಆತ್ಮಾಭಿಮಾನಿ ಸ್ಥಿತಿ, ಅಶರೀರ ಸ್ಥಿತಿಯ ಬಗ್ಗೆ ಅಭ್ಯಾಸ ಮಾಡ್ತೀನಿ. ಹೀಗೇನೆ ಇನ್ನೊಬ್ಬರು ಹೇಳಿದರು, ಏಕ್ ಬಾಬ್ ದೂಸರ್ ನಾಕ್ ಪೈ, ಇದರ ಬಗ್ಗೆ ಅಭ್ಯಾಸ. ಹೀಗೆ ಬೇಕಷ್ಟು ನಮಗೆ ಚಿಂತನೆ ಮಾಡಲಿಕ್ಕೆ ಅವಕಾಶ ಇದೆ. ಒಂದೇ ಒಂದು ಪಾಯಿಂಟ್ ತೊಗೊಂಡ್ರೆ ಅದಕ್ಕೆ ಸುತ್ತಮುತ್ತ ಬೇಕಾದಷ್ಟು ಪಾಯಿಂಟ್ಗಳು ಬಂದ್ಬಿಡುತ್ತೆ ನಮಗೆ. ಬಾಬರು ಪ್ರತಿನಿತ್ಯ ಪ್ರೇರಣೆ ಕೊಡ್ತಿರ್ತಾರೆ, ಪ್ರತಿನಿತ್ಯ ನಮಗೆ ಸಲಹೆ ಕೊಡ್ತಿರ್ತಾರೆ, ಸಹಕಾರ ಕೊಡ್ತಿರ್ತಾರೆ. ಜೊತೆಲಿ ಬಾಬಾ ನಮಗೆ ಗೈಡ್ ಮಾಡ್ತಾಯಿದ್ರೆ, ಅಂತಹ ಸರ್ವಶ್ರೇಷ್ಠ ತಂದೆ ಸಿಕ್ಕಿರಬೇಕಾದ್ರೆ ನಾವೆಲ್ಲರೂ ಕೂಡ ಪೂರ್ಣವಾಗಿ ಲಾಭ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಯಾವುದಾದ್ರೂ ಒಂದು ಮಾತಲ್ಲಿ ಸಂಶೋಧನೆ ಮಾಡಿ ನಮ್ಮ ಜೀವನ ಸಾರ್ಥಕ ಮಾಡ್ಕೊಳ್ಳೋಣ. ಓಂ ಶಾಂತಿ.